A very nice morning, all of you, my dear students of class 9th. I brought a video class related to the 5th prose or 5th unit or 5th lesson, a question of space, 9th standard, first language, English medium students, because so many students are commenting that, sir, please upload the video of the lesson of question of space, which is written by Neera Kashyap. For that, the betterment of the students, I brought a video class related the explanation in Kannada about the lesson a question of space. Okay, here the title has given a question of space. There is a question. ಒಂದು ಪ್ರಶ್ನೆ, ಯಾವುದರ ಬಗ್ಗೆ ಪ್ರಶ್ನೆ ಇದೆಯಪ್ಪ ಅಂದರೆ ಈ ಒಂದು ಸ್ಪೇಸು ನಮ್ಮ ಜೀವನದಲ್ಲಿ ಯಾವ ಒಂದು ಸ್ಟೇಜ್ಗಳಲ್ಲಿ ನಾವೇನು ಮಾಡ್ತಾ ಇರ್ತೀವಪ್ಪ ಅಂದರೆ ಕೆಲವೊಂದಿಷ್ಟು ಪ್ರಶ್ನೆಗಳು ನಮ್ಮನ್ನು ಕಾಡ್ತಾ ಇರ್ತವೆ. ಆ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕ್ತಕ್ಕಂಥ ಈ ಒಂದು ಕ್ವಶನ್ ಆಫ್ ಸ್ಪೇಸ್ ಈ ಸ್ಟೋರಿಯಲ್ಲಿ ಯಾರಿದ್ದಾರಪ್ಪ ಅಂದ್ರೆ ವಿಕ್ರಾಂತ್ ಮತ್ತು ಅನುಜ್ ಅಂತಕ್ಕಂಥ 11th ಸ್ಟ್ಯಾಂಡರ್ಡ್ ಬಾಯ್ಸ್ ಇದ್ದಾರೆ. ಆ ಒಂದು ವಿಕ್ರಾಂತ್ ಈಸ್ ಸಫರಿಂಗ್ ಫ್ರಮ್ ದಟ್ ಲಾಟ್ ಆಫ್ ಪ್ರೆಷರ್ ಆ್ಯಂಡ್ ಟೆನ್ಷನ್ ಫ್ರಮ್ his parents because they are torturing him. Do this MBBS coaching class, that this everything like this. ಈ ಒಂದು ಎಲ್ಲವನ್ನು ನಾ ಈ ಒಂದು ಲೆಸನ್ನಲ್ಲಿ ನಾವು ನೋಡ್ತಾ ಹೋಗೋಣ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಆಲ್ ಕ್ಲಾಸಸ್ 7th 8th 9th 10th ಕನ್ನಡ ಮೀಡಿಯಮ್ ಆ್ಯಂಡ್ ಇಂಗ್ಲೀಷ್ ಮೀಡಿಯಮ್ classes or lessons and everything grammar I uploaded in this YouTube channel. If you want and watch and learn it and get the good marks in your examination, all the best. Okay, we will begin that our lesson. Okay, it is word puzzle, you can make that. Then next come to the introduction of the lesson, a question of space. What is the introduction is here? ಪರಿಚಯ ಏನಿದೆ ರೀ? This lesson demonstrates how self-observation leads to self-improvement and change in attitude. ಇಲ್ಲಿ ನಾವೇ ನಮ್ಮ ಅಬ್ಸರ್ವೇಷನ್ ಮಾಡಿಕೊಂಡು ನಮ್ಮ ಇಂಪ್ರೂವ್ಮೆಂಟನ್ನು, ನಮ್ಮ ಆ್ಯಟಿಟ್ಯೂಡನ್ನು, ನಮ್ಮ ಒಂದು ಬಿಹೇವಿಯರನ್ನು ಚೇಂಜ್ ಮಾಡ್ಕೋಬೇಕಾಗಿದೆ. ಇನ್ನೊಬ್ಬರಿಂದ ಆಗಲ್ಲ. ಓಕೆ, ಇಲ್ಲಿದಾರು ವಿಕ್ರಾಂತ್ ನೋಡ್ರಲ್ಲಿ ಹೆಂಗೆ ಟೆನ್ಷನ್ ಆಗಿ ಕೂತಾನ, ಆಟ ಆಡಬೇಕು, ನಾವು ಟಿ ವಿ ನೋಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಇಷ್ಟೆಲ್ಲ ಈ ಒಂದು ತಲೆಯಲ್ಲಿದ್ದಾವೆ. ಓಕೆ, ನೀವು ಕೂಡ ನಿಮ್ಮ ವಿದ್ಯಾರ್ಥಿ ಜೀವನಕ್ಕೆ ಇದು ಬಹಳಷ್ಟು ಯೂಸ್ ಆಗುತ್ತೆ. ಓಕೆ, ಲೆಟ್ಸ್ ಕಮ್ ಟು ದ ಫಸ್ಟ್ ಪ್ಯಾರಾಗ್ರಾಫ್. ವಾಟ್ ಈಸ್ ದಟ್ ಫಸ್ಟ್ ಪ್ಯಾರಾಗ್ರಾಫ್? ವಿ ವಿಲ್ ಸಿ. ಡಿಸ್ಪೈಟ್ ಮೇಂಟೈನಿಂಗ್ ಅ ಕಾನ್ಸ್ಟಂಟ್ ರಿದಮ್, Vikrant found himself completely out of breath at the end of the 3.2 kilometer jog. ಇಲ್ಲಿ ವಿಕ್ರಾಂತ್ 11th ಸ್ಟ್ಯಾಂಡರ್ಡ್ ಹುಡುಗ ಪ್ರತಿನಿತ್ಯ ಏನು ಮಾಡ್ತಿರ್ತಾನೆ? ಜಾಗ್ ಮಾಡ್ತಿರ್ತಾನೆ. ಜಾಗಿಂಗ್ ಅಂದರೆ ಏನು ರೀ? ರನ್ನಿಂಗ್. ಮುಂಜಾನೆ ಎಕ್ಸಸೈಸು ರನ್ನಿಂಗು ಮಾಡ್ತೀವಲ್ರಿ. ಎಕ್ಸಸೈಸಸ್ ರನ್ನಿಂಗ್ ಈಸ್ ವೆರಿ ಹೆಲ್ಪ್ಫುಲ್ ಟು ಯುವರ್ ಫಿಸಿಕಲ್ ಫಿಟ್ನೆಸ್. ಅದೇ ರೀತಿ ಇಲ್ಲಿ ನೋಡ್ತೀವಿ, ಅವನು ಏನು ಮಾಡ್ತಾ ಇದ್ದಾನೆ? ಜಾಗಿಂಗನ್ನು ಮಾಡ್ತಾ ಇದ್ದಾನೆ. ಡಿಸ್ಪೈಟ್ ಮೇಂಟೈನಿಂಗ್ ಎ ಕಾನ್ಸಿಸ್ಟೆಂಟ್ ರಿದಮ್, ಈ ಒಂದು ಸ್ಥಿರವಾದ ಮನಸ್ಸನ್ನು ಇಟ್ಕೊಳ್ಳಕ್ಕೆ ಆಗದೆ ಇದ್ರೂ ಕೂಡ ವಿಕ್ರಾಂತ್ ಏನು ಮಾಡ್ತಾ ಇದ್ದಾನೆ? ಹಿಮ್ಸೆಲ್ಫ್ ಕಂಪ್ಲೀಟ್ಲಿ ಔಟ್ ಆಫ್ ಬ್ರೀತ್ ಎಟ್ ದ ಎಂಡ್ ಆಫ್ ದ 3.2 ಕಿಲೋಮೀಟರ್ ಜಾಗ್, ತನ್ನ ಈ ಉಸಿರಾಟವನ್ನು ಈ ಒಂದು 3.7 ಅಂದರೆ 3200 ಮೀಟರನ್ನು ಜಾಗಿಂಗ್ ಮಾಡಿರ್ತಾನೆ. ಆ ಉಸಿರನ್ನು ಬಿಡ್ತಾ ಇರ್ತಾನೆ. His head pounded with effort and with thoughts of the pressure his parents were mounting on him to gear up for a medical entrance test. ಏನು ಬಂತ ಅವನ ತಲೆಯಲ್ಲಿ? His head pounded means ಒತ್ತಡ. ಈ ಒಂದು ಅವನ ತಲೆಯಲ್ಲಿ, ಬ್ರೈನಲ್ಲಿ ಬಹಳಷ್ಟು ಯಾರೋ ಒತ್ತಡ ಹಾಕಿದಾಗ ಅನ್ಸುತ್ತಾ ಇದೆ. ಇದಕ್ಕೆ ವಿತ್ ಎಫರ್ಟ್ ಆ್ಯಂಡ್ ವಿತ್ ಥಾಟ್ಸ್ ಆಫ್ ಪ್ರೆಷರ್ ಹಿಸ್ ಪೇರೆಂಟ್ಸ್, ಅವರ ಅಪ್ಪ ಅಮ್ಮ ಏನು ಮಾಡ್ತಾ ಇದ್ದಾರೆ? ಅವನಿಗೆ ಬಹಳಷ್ಟು ವಿಚಾರಗಳನ್ನು, ಒತ್ತಡವನ್ನು ಹಾಕ್ತಾ ಇದ್ದಾರೆ ಅವರ ಪೇರೆಂಟ್ಸ್. ವೇರ್ ಮೌಂಟಿಂಗ್ ಆನ್ ಹಿಮ್ ಎ ಗಿಯರ್ ಅಪ್ ಫಾರ್ ಅ ಮೆಡಿಕಲ್ ಎಂಟ್ರೆನ್ಸ್ ಟೆಸ್ಟ್. ನೀ ಏನು ಮಾಡಬೇಕು? ಈ ಒಂದು ಗಿಯರ್ ಅಪ್ ಮೀನ್ಸ್ ಟು ರೆಡಿ, ಸಿದ್ಧನಾಗಬೇಕು. ಯಾವುದಕ್ಕೆ ಸಿದ್ಧನಾಗಬೇಕು ನೀನು? ಮೆಡಿಕಲ್ ಎಂಟ್ರೆನ್ಸ್ ಟೆಸ್ಟ್ಗೆ. ಮೆಡಿಕಲ್ ಎಂಟ್ರೆನ್ಸ್ ಟೆಸ್ಟ್ ಎಕ್ಸಾಮ್ಗಳನ್ನು ಬರೀಲಿಕ್ಕೆ ನೀ ಪ್ರಿಪೇರ್ ಆಗಬೇಕು ನನ್ನ ಮಗನೇ ಅಂತೇಳಿ ಅವರ ಅಪ್ಪ ಅಮ್ಮ ಈ ವಿಕ್ರಾಂತ್ಗೆ ಬಹಳಷ್ಟು ಟೆನ್ಷನ್ ಕೊಡ್ತಾ ಇದ್ದಾರೆ.
ಸ್ಟಿಲ್ ಅ ಇಯರ್ ಆ್ಯಂಡ್ ಹಾಫ್ ಅವೇ. ಅಂದರೆ ಈಗ 11th ಸ್ಟ್ಯಾಂಡರ್ಡ್ ಇದ್ದಾನೆ, ಅವನು ಇನ್ನೂ ಕೂಡ ಆ ಎಕ್ಸಾಮನ್ನು ಸೆಕೆಂಡ್ ಇಯರ್ ಪಾಸ್ ಆಗಲಿಕ್ಕೆ ಅಥವಾ ಮೆಡಿಕಲ್ ಎಂಟ್ರೆನ್ಸ್ ಎಕ್ಸಾಮನ್ನು ಬರೀಲಿಕ್ಕೆ ಇನ್ನೂ 1.5 ವರ್ಷ ಟೈಮ್ ಇದೆ. ಬೋತ್ ಸಕ್ಸಸ್ಫುಲ್ ಡಾಕ್ಟರ್ ದೆಮ್ಸೆಲ್ಸ್, ಅವರ ಅಪ್ಪ ಅಮ್ಮ ಇಬ್ಬರು ಕೂಡ ಏನಿದಾರಪ್ಪ ಅಂದರೆ ಅತ್ಯಂತ ಯಶಸ್ಸನ್ನು ಕಂಡ ಡಾಕ್ಟರ್ಸ್ ವೈದ್ಯರಿದ್ದಾರೆ. His parents were anxious that Vikrant ready himself to cope with intensely competitive environment that had to be scaled for getting admission to a prestigious medical college. ಅವರ ಅಪ್ಪ ಅಮ್ಮ ಬಹಳಷ್ಟು ಆಸಕ್ತರಾಗಿರ್ತಾರೆ. ಯಾಕಪ್ಪ ಅಂದ್ರೆ ವಿಕ್ರಾಂಟ್ನನ್ನು ರೆಡಿ ಮಾಡಬೇಕು. ಅವ ಹೆಂಗೆ ರೆಡಿ ಮಾಡಬೇಕಂದ್ರೆ ಅವ ಮ್ಯಾನೇಜ್ ಮಾಡಬೇಕು. ಅತ್ಯಂತ ಈಸಿಯಾಗಿ ಕಾಂಪಿಟೇಟಿವ್ ಎನ್ವೈರ್ಮೆಂಟನ್ನು, ಪರಿಸರವನ್ನು ಅವ ಏನು ಮಾಡಬೇಕು, ಕ್ರ್ಯಾಕ್ ಮಾಡಿ ಒಂದು ಪ್ರೆಸ್ಟೀಜಿಯಸ್ ಮೆಡಿಕಲ್ ಕಾಲೇಜ್ಗೆ ಅಡ್ಮಿಷನನ್ನು ತಗೊಳ್ಕೊಳ್ಬೇಕು. ಪ್ರೆಸ್ಟೀಜಿಯಸ್ ಮೀನ್ಸ್ ಪ್ರತಿಷ್ಠಿತ, ವೆರಿ ಫೇಮಸ್ ಮೆಡಿಕಲ್ ಕಾಲೇಜ್ಗೆ ಅವನ ಅಡ್ಮಿಷನ್ ಸಿಗಬೇಕು ಅಂತಕ್ಕಂಥ ಉದ್ದೇಶವನ್ನು ಅವನ ಪೇರೆಂಟ್ಸ್ ಇಟ್ಕೊಂಡಿರ್ತಾರೆ. ಓಕೆ, ಐ ಹೋಪ್ ನೀವು ಫಸ್ಟ್ ಪ್ಯಾರಾಗ್ರಾಫ್ ಕ್ಲಿಯರ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿರಿ. ಓಕೆ, ನೆಕ್ಸ್ಟ್ ಕಮ್ ಟು ದ ಸೆಕೆಂಡ್ ಪ್ಯಾರಾಗ್ರಾಫ್. ವಾಟ್ ಈಸ್ ದೇರ್? Class 11th had started with his mother's constant harping on the importance of the year for getting a good grip on science and maths. Class 11th ಹೇಗೆ ಸ್ಟಾರ್ಟ್ ಆಗುತ್ತಪ್ಪ ಅಂದರೆ ವಿಕ್ರಾಂಟ್ದು ವಿತ್ ಹಿಸ್ ಮದರ್ಸ್ ಕಾನ್ಸ್ಟಂಟ್ ಹ್ಯಾರ್ಪಿಂಗ್ ಆನ್ ದ ಇಂಪಾರ್ಟೆನ್ಸ್. ಅವರಮ್ಮ ಏನು ಮಾಡ್ತಿರ್ತಾರಪ್ಪ ಅಂದರೆ ಇವನಿಗೆ ಬಹಳಷ್ಟು ಇಂಪಾರ್ಟೆನ್ಸನ್ನು ಕೊಡ್ತಾ ಇರ್ತಾರೆ. ಯಾವುದಕ್ಕೆ? ಗುಡ್ ಗ್ರಿಪ್ ಆನ್ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್. ಸೈನ್ಸ್ ಮ್ಯಾಥ್ಸ್ ಪ್ರಾಕ್ಟೀಸ್ ಮಾಡಿ, ಸ್ಟಡಿ ಮಾಡಿ ನೀ ಏನಾಗಬೇಕು, ಅದರ ಎರಡೂ ಸಬ್ಜೆಕ್ಟ್ಗಳ ಮೇಲೆ, ಸೈನ್ಸ್ ಮತ್ತು ಮ್ಯಾಥ್ಸ್ ಸಬ್ಜೆಕ್ಟ್ಗಳ ಮೇಲೆ ನೀನೇನು ಮಾಡಬೇಕು, ಒಂದು ಒಳ್ಳೆಯ ಹಿಡಿತವನ್ನು, ನಾಲೆಜನ್ನು ನೀನು ಸಾಧಿಸಬೇಕು, ತಗೋಬೇಕು ಅಂಥೇಳಿ. ಫಾರ್ ವಿವಿಂಗ್ ದಿಸ್ ಆ್ಯಸ್ ಅ ಫೌಂಡೇಶನ್ ಇಯರ್ ಆಫ್ ಅವರ್ ಕ್ಲಾಸ್ 12th. ಇದು ಈ ಫಸ್ಟ್ ಇಯರ್ ಎದಕ್ಕೆ ಏನಾಗಬೇಕಂದ್ರೆ ಇದು ಫೌಂಡೇಶನ್ ಆಗಬೇಕು. ಯಾವ ಬಿಲ್ಡಿಂಗ್ ಕಟ್ಟಲಿಕ್ಕೆ? 12th ಸೆಕೆಂಡ್ ಪಿ ಯು ಸಿಗೆ ಈಗ ನೀವು ಫೌಂಡೇಶನ್ ಹಾಕ್ಕೊಂಡು ಸೆಕೆಂಡ್ ಪಿ ಯು ಸಿಗೆ ಅತ್ಯಂತ ಚಲೋ ಕಾಂಪಿಟೇಟಿವ್ ಕ್ರ್ಯಾಕ್ ಮಾಡಿ ಬೆಸ್ಟ್ ಕಾಲೇಜ್, ಪ್ರೆಸ್ಟೀಜಿಯಸ್ ಕಾಲೇಜ್ಗೆ ನೀವು ಅಡ್ಮಿಷನ್ ತಗೋಬೇಕು. ಫಾರ್ ಯೂಸಿಂಗ್ ದಿಸ್ ಆ್ಯಸ್ ಅ ಪ್ರಾಕ್ಟೀಸ್ ಇಯರ್ ಫಾರ್ ಲಾಂಚಿಂಗ್ ಇನ್ ಟು ದ 12th ಬೋರ್ಡ್ ಆ್ಯಂಡ್ ಮೆಡಿಕಲ್ ಎಂಟ್ರೆನ್ಸ್ ಎಕ್ಸಾಮ್ಸ್. ಈ 11th ಸ್ಟ್ಯಾಂಡರ್ಡ್ ಏನಾಗಬೇಕು, ನಿಂದು ಪ್ರಾಕ್ಟೀಸನ್ನು, ಪ್ರಯತ್ನಗಳು ಬಹಳಷ್ಟು ಪ್ರಾಕ್ಟೀಸ್ ಮಾಡಿ ಪರ್ಫೆಕ್ಟ್ ಮಾಡಬೇಕು. ಹಂಗೆ ನೀ ಸ್ಟಾರ್ಟ್ ಮಾಡಬೇಕು. ಎದಕ್ಕೆ ಯೂಸ್ ಆಗುತ್ತಪ್ಪ ಅಂದರೆ 12th ಬೋರ್ಡ್ ಎಕ್ಸಾಮ್ಗೆ ಯೂಸ್ ಆಗುತ್ತೆ. ಆಮೇಲೆ ನಾಟ್ ಓನ್ಲಿ 12th ಬೋರ್ಡ್ ಎಕ್ಸಾಮ್ಸ್ ಬಟ್ ಆಲ್ಸೋ ಮೆಡಿಕಲ್ ಎಂಟ್ರೆನ್ಸ್ ಎಕ್ಸಾಮ್ಗೆ ಇದು ನೀನು ಈ CET ಆಗಿರ್ಬೋದು, ನೀಟ್ ಆಗಿರ್ಬೋದು, JEE ಆಗಿರ್ಬೋದು ಅಂಥ ಎಕ್ಸಾಮ್ಗಳಿಗೆ ಏನಪ್ಪ ಅಂತಂದ್ರೆ ಯೂಸ್ ಆಗಬೇಕು ಅಂತ ಅವರ ಅಮ್ಮನ ಆಸೆ ಆಗಿರುತ್ತೆ. His father quizzed him constantly. ಅವರ ಅಪ್ಪ ಯಾವಾಗಲೂ ಕೂಡ ನಿರಂತರವಾಗಿ ಅವನಿಗೆ ಟಾರ್ಚರ್ ಮಾಡ್ತಿರ್ತಾರೆ. ಆನ್ ಮ್ಯಾಥ್ಸಲ್ಲಿ, ಫಿಸಿಕ್ಸಲ್ಲಿ, ಬಯಾಲಜಿ ಟಿಲ್ ಹಿಸ್ ಹೆಡ್ ಸ್ಪನ್. ಅವನು ತಲೆ ತಿಂದಿದ್ದೆ, ಮ್ಯಾಥ್ಸ್ ಮುಗಿಸಿಲ್, ಫಿಸಿಕ್ಸ್ ಮುಗಿಸಿಲ್, ಬಯಾಲಜಿ ಮುಗಿಸಿಲ್, ಓದಿಲ್ಲ ಅಂತ ಹೇಳ್ತಾರೆ, ಅವನ ತಲೆ ತಿಂದೇ ತಿಂತಿರ್ತಾರ. The complex had acquired a distinct edge ever since he had met Anuj, who had spun into his life like a new universe. ಇಂಥ ಕ್ವಾರಲ್ಗಳಲ್ಲಿ, ಸಂಘರ್ಷದಲ್ಲಿ ಅವ ಏನು ಮಾಡ್ತಾ ಇದ್ದಪ್ಪ ಅಂದ್ರೆ ಅಕ್ವೈರ್ಡ್ ಎ ಡಿಸ್ಟಿಂಕ್ಟ್ ಎಜ್ ಎವರ್ ಸಿನ್ಸ್ ಹಿ ಹ್ಯಾಡ್ ಮೆಟ್ ಅನೂಜ್. ಇವನೊಬ್ಬ ಕ್ಲೋಸ್ ಫ್ರೆಂಡ್ ಇರ್ತಾನೆ ರೀ. ಅವ ಏನಂತ ತಿಳ್ಕೊಂಡಿರ್ತಾನಪ್ಪ ಅಂದ್ರೆ ಇವೊಬ್ಬನೇ ನನಗೆ ನಿಜವಾಗಿ ಕೇರ್ ಮಾಡವ, ಹೀ ಈಸ್ ದ ಗಾಡ್ ಗಿಫ್ಟ್ ಅಂತಾನ್ರಿ ಅವ. ಯಾರು? ಅನೂಜ್. ಇಂಟು ಹಿಸ್ ಲೈಫ್ ಲೈಕ್ ನ್ಯೂ ಯೂನಿವರ್ಸ್. ಹೊಸ ಜಗತ್ತನ್ನು ತೋರಿಸೋ ಯಾರಪ್ಪ ಅಂದರೆ ಓನ್ಲಿ ಅನೂಜ್ ಮಾತ್ರ. ನನ್ನ ಜೀವನದಲ್ಲಿ ನಮ್ಮ ಅಪ್ಪ ಅಮ್ಮ ಯಾವಾಗಲೂ ನನ್ನ ತಲೆನ ತಿಂತಿರ್ತಾರೆ, ಓದು, ಬರೀ ಎಕ್ಸಾಮ್ ಕ್ರ್ಯಾಕ್ ಮಾಡು ಅಂತ ಹೇಳ್ಕಿರ. ರೈಟ್ ಹಿಯರ್ ಆನ್ ದಿಸ್ ಜಾಗಿಂಗ್ ಟ್ರ್ಯಾಕ್. ಇವನ ಜೊತೆ ಈ ರನ್ನಿಂಗ್ ಅಥವಾ ಎಕ್ಸಸೈಸ್ ಮತ್ತು ಜಾಗ್ ಮಾಡಲಿಕ್ಕೆ ಇವನು ಕೂಡ ಬಂದಿರ್ತಾನೆ. ಮುಂದೆ ಏನಾಗ್ತದೆ ನೋಡ್ರಿ, ಮುಂದಿನ ಪ್ಯಾರಾಗ್ರಾಫಲ್ಲಿ. ಅನೂಜ್ ವಾಸ್ ನಾಟ್ ಎ ಜಸ್ಟ್ ಪರ್ಸನ್ ವಿತ್ ಡೈನಾಮಿಕ್ ಐಡಿಯಾಸ್ ಆನ್ ಫೋಟೋಗ್ರಫಿ. ಅವ ಸಾಮಾನ್ಯ ವ್ಯಕ್ತಿ ಆಗಿರಲಿಲ್ಲ, ಹುಡುಗ ಆಗಿರಲಿಲ್ಲ, ಬಟ್ ಆಲ್ಸೋ ಡೈನಾಮಿಕ್ ಐಡಿಯಾಸ್ ಆನ್ ಫೋಟೋಗ್ರಫಿ. ಇನ್ಸ್ಪಿರೇಷನಲ್ ಐಡಿಯಾಗಳನ್ನು ಹೊಂದಿದ್ದ. ಎಲ್ಲಿ? ಫೋಟೋಗ್ರಫಿಯಲ್ಲಿ. ಫೋಟೋ ಹೇಗೆ ತೆಗಿಬೇಕು, ಹೇಗೆ ಅಪ್ಲೋಡ್ ಮಾಡಬೇಕು, ಯಾವ ರೀತಿ ಎಡಿಟ್ ಮಾಡಬೇಕು ಅಂತಕ್ಕಂಥ ಬಹಳಷ್ಟು ಈ ಫೋಟೋಗ್ರಫಿಯಲ್ಲಿ ಎಕ್ಸ್ಪರ್ಟ್ ಆಗಿದ್ದ, ಡೈನಾಮಿಕ್ ಆಗಿದ್ದ. ಯಾರು? ಅನೂಜ್.
ಆನ್ ದ ಕನೆಕ್ಟೆಡ್ನೆಸ್ ಬಿಟ್ವೀನ್ ಹ್ಯೂಮನ್ ಬೀಯಿಂಗ್ಸ್ ಆ್ಯಂಡ್ ಆಲ್ ಅದರ್ ಲಿವಿಂಗ್ ಸ್ಪೀಸೀಸ್. ಇವ ಸಂಪರ್ಕಶೀಲತೆಯನ್ನು ಹೊಂದಿದ್ದ. ಯಾವುದಕ್ಕೆ ಸಂಪರ್ಕವನ್ನು ಹೊಂದಿದ್ದಪ್ಪ ಅಂದ್ರೆ ಈ ಒಂದು ಮನುಷ್ಯರಿಗೆ ಮತ್ತು ಈ ಒಂದು ಇನ್ನುಳಿದ ಎಲ್ಲ ಜಾತಿಯ ಈ ಒಂದು ಪ್ರಾಣಿಗಳಾಗಿರ್ಬೋದು, ಪಕ್ಷಿಗಳಾಗಿದ್ದು ಅವುಗಳ ಜೊತೆ ಒಳ್ಳೆಯ ಒಂದು ಕನೆಕ್ಟೆಡ್ನೆಸ್ನನ್ನು ಹೊಂದಿದ್ದ. ಯಾರು? ಅನುಜ್. ಆನ್ ಸೆಲ್ಫ್ ಇಂಪ್ರೂವ್ಮೆಂಟ್ ಆ್ಯಸ್ ಅ ಪಾರ್ಟ್ ಆಫ್ ಹ್ಯೂಮನ್ ಎವ್ಯಾಲ್ಯೂಯೇಷನ್. ಈ ಒಂದು ಮಾನವನ ವಿಕಾಸ ಆಗಬೇಕಾದ್ರೆ ಏನು ಬೇಕು? ಸೆಲ್ಫ್ ಇಂಪ್ರೂವ್ಮೆಂಟ್ ಆಗಬೇಕು, ವೈಯಕ್ತಿಕ ಬೆಳವಣಿಗೆ ಆಗಬೇಕು ಅನ್ನೋದು ಇವನ ಉದ್ದೇಶ ಆಗಿತ್ತು. ಮಾನವನ ವಿಕಾಸ ಆಗಬೇಕಾದ್ರೆ ನಮ್ಮ ವೈಯಕ್ತಿಕ ವಿಕಾಸ ಆದಾಗ ಮಾನವನ ವಿಕಾಸ ಆಗ್ತಕ್ಕಂಥ ಒಂದು ನಾಲೆಜನ್ನು ಹೊಂದಿದ್ದ. ಆನ್ ದ ಕಾಸ್ಮೋಸ್ ಮೀನ್ಸ್ ಎವ್ರಿಥಿಂಗ್ ಇನ್ ದ ಯೂನಿವರ್ಸ್. ಈ ಒಂದು ಭೂಮಿ ಮೇಲೆ, ಬ್ರಹ್ಮಾಂಡದ ಮೇಲೆ ಇರತಕ್ಕಂಥ ಒಂದು ನಾಲೆಜನ್ನು ಹೊಂದಿದ್ದ. ಹಿ ಹ್ಯಾಡ್ ಟರ್ನ್ ಇಂಟು ಎ ಫ್ರೆಂಡ್ ವೆರಿ ಕ್ವಿಕ್ಲಿ, ಅ ಮಚ್ ಓಲ್ಡರ್ ಫ್ರೆಂಡ್. ಈ ಒಂದು ವಿಕ್ರಾಂತ್ ಮತ್ತು ಅನುಜ್ನ ಫ್ರೆಂಡ್ಶಿಪ್ಪನ್ನು ಅತ್ಯಂತ ಬೇಗವಾಗಿ ಒಂದು ಫ್ರೆಂಡ್ಶಿಪ್ ಬಾಂಡ್ ಬೆಳೆದೋಯ್ತು. ಮುಂದೆ ಏನಾಗುತ್ತೆ ನೋಡೋಣ್ರಿ. ಈ 4ನೇ ಪ್ಯಾರಾಗ್ರಾಫಲ್ಲಿ ವೈಲ್ ರೀಡಿಂಗ್ ಎ ಬುಕ್ ಬಾರೋಡ್ ಫ್ರಮ್ ಅನುಜ್ ಆ್ಯಂಡ್ ಎಕ್ಸ್ಪೆರಿಮೆಂಟಿಂಗ್ ವಿತ್ ಅನುಜ್ ಓಲ್ಡ್ ಕೊಡಕ್ ಕ್ಯಾಮ್ರಾ. ವೈಲ್ ರೀಡಿಂಗ್ ಎ ಬುಕ್ ಬಾರೋಡ್ ಫ್ರಮ್ ದ ಅನುಜ್. ಈ ಬುಕ್ಕನ್ನು ಓದ್ತಾ ಇರಬೇಕಾದ್ರೆ ಒಂದು ಬುಕ್ಕನ್ನು ಏನು ಮಾಡ್ತಾನಪ್ಪ ಅಂದ್ರೆ ಅನುಜ್ನಿಂದ ತೆಗೆದುಕೊಂಡು ಬಂದಿರ್ತಾನೆ. ಆ್ಯಂಡ್ ಎಕ್ಸ್ಪೆರಿಮೆಂಟಿಂಗ್ ವಿತ್ ಅನುಜ್ ಓಲ್ಡ್ ಕೊಡಕ್ ಕ್ಯಾಮ್ರಾ. ಈ ಒಂದು ಫೋಟೋಗ್ರಾಫಿ ಮಾಡ್ತಿರ್ತಾನಲ್ರಿ ಅನುಜ್, ಅವನ ಒಂದು ಕೊಡಕ್ ಕ್ಯಾಮ್ರಾ ಇಟ್ಕೊಂಡು ಏನು ಮಾಡ್ತಿರ್ತಾನೆ, ಇವನು ಕೂಡ ಕೆಲವೊಂದಿಷ್ಟು ಪ್ರಯೋಗಗಳನ್ನು ಮಾಡ್ತಿರ್ತಾನೆ ವಿಕ್ರಾಂತ್ ನ್ಯೂ ದ್ಯಾಟ್ ಹಿಸ್ ಪೇರೆಂಟ್ಸ್ ಹ್ಯಾಸ್ ವಾಚ್ಡ್ ಹಿಸ್ ನ್ಯೂ ಇಂಟ್ರೆಸ್ಟ್ ವಿತ್ ಗ್ರೋವಿಂಗ್ ಡಿಸ್ಮೇ. ವಿಕ್ರಾಂತನಿಗೆ ಗೊತ್ತಿತ್ತು. ಏನು ಗೊತ್ತಿತ್ತು? ಅವನ ಅಪ್ಪ ಅಮ್ಮ ಹ್ಯಾಡ್ ವಾಚ್ಡ್ ಹಿಸ್ ನ್ಯೂ ಇಂಟ್ರೆಸ್ಟ್ ವಿತ್ ಗ್ರೋವಿಂಗ್ ಡಿಸ್ಮೇ. ಅವನ ಒಂದು ಹೊಸ ಆಸಕ್ತಿ ಏನಾಗ್ತಾ ಇತ್ತಪ್ಪ ಅಂದ್ರೆ ಅವನ ಅನ್ಹ್ಯಾಪಿ, ನಿರಾಶೆಗೆ ಕಾರಣ ಆಗ್ತಾಯಿತ್ತು. ಹೀಸ್ ಕ್ಲಾಸ್ ಗ್ರೇಡ್ಸ್ ಹ್ಯಾಡ್ ಡ್ರಾಪ್. ಅವನ ಒಂದು ಕ್ಲಾಸಿನ ಒಂದು ಮಾರ್ಕ್ಸ್ಗಳು ಕಡಿಮೆ ಆಗ್ತಾ ಹೋದು. ಹಿ ಹ್ಯಾಡ್ ಸ್ಟಾರ್ಟೆಡ್ ಸ್ಕಿಪ್ಪಿಂಗ್ ಗ್ರೂಪ್ ಟ್ಯೂಷನ್ಸ್. ಈ ಟ್ಯೂಷನ್ಗೆ ಹೋಗ್ತಿರ್ತಾರಲ್ರಿ ಈವ್ನಿಂಗು ಮಾರ್ನಿಂಗು, ಆ ಒಂದು ಟ್ಯೂಷನ್ಸ್ಗಳನ್ನು ಬಿಟ್ಟ. ಈವನ್ ದ ಎಕ್ಸ್ಟ್ರಾ ಸ್ಕೂಲ್ ಕ್ಲಾಸಸ್ ಡಿಸೈನ್ಡ್ ಫಾರ್ ದ ವೀಕೆಂಡ್ಸ್. ಕೆಲವೊಂದಿಷ್ಟು ಎಕ್ಸ್ಟ್ರಾ ಸ್ಕೂಲಲ್ಲಿ ಇರ್ತಕ್ಕಂಥ, ಕಾಲೇಜಲ್ಲಿ ಇರ್ತಕ್ಕಂಥ ಒಂದು ಕ್ಲಾಸ್ಗಳನ್ನು ಕೂಡ ಏನು ಮಾಡ್ದಪ್ಪ ಅಂದ್ರೆ ಅವ ಬಿಟ್ಬಿಟ್ಟ. ಆ್ಯಂಡ್ ಓನ್ಲಿ ಚೈಲ್ಡ್ ಆ್ಯಸ್ ಟೆನ್ಷನ್ ಗ್ರೀವ್ ಬಿಟ್ವೀನ್ ವಿಕ್ರಾಂತ್ ಆ್ಯಂಡ್ ಹಿಸ್ ಪೇರೆಂಟ್ಸ್. ಒಂದು ಟೆನ್ಷನ್ ಆಯಿತು, ಈ ಒಂದು ಬಹಳಷ್ಟು ಆತಂಕಕ್ಕೆ ಒಳಗಾದರು. ಯಾರ್ಯಾರ ನಡುವೆ ಬೆಳೀತು ಮತ್ತು ವಿಕ್ರಾಂತ್ ಮತ್ತು ಅವರ ತಂದೆ ತಾಯಿಗಳ ನಡುವೆ ಬೆಳೀತು. ಸೊ ಡಿಡ್ ಈಸ್ ಐಡೆಂಟಿ ವಿತ್ ಅನುಜ್. ಇವ ಏನು ಮಾಡ್ಲಾಕತ್ತಾನ? ಸ್ಟಡಿ ಮಾಡೋದು ಬಿಟ್ಟು, ಟ್ಯೂಷನ್ಗೆ ಹೋಗೋದು ಬಿಟ್ಟು, ಎಕ್ಸ್ಟ್ರಾ ಕ್ಲಾಸಿಗೆ ಹೋಗೋದು ಬಿಟ್ಟು ಇವ ಅನುಜ್ನ ಜೊತೆ ಟೈಮ್ ಪಾಸ್ ಮಾಡ್ಲಾಕತ್ತಾನ, ಎಂಜಾಯ್ಮೆಂಟ್ ಮಾಡ್ಲಾಕತ್ತಾನ ಅಂತ ಹೇಳಿಕಿರಿಂದ ಅವ್ರ ಪೇರೆಂಟ್ಸು ತಿಳ್ಕೊಂಡ್ರು. ಮುಂದೆ ಏನಾಗುತ್ತೆ ಅಂತ ನೋಡೋಣ್ರಿ. 5th ಪ್ಯಾರಾಗ್ರಾಫಲ್ಲಿ ಪ್ಯಾಂಟಿಂಗ್ ಮೀನ್ಸ್ ಏದುಸಿರು ಬಿಡು, ತೇಕು ಅಂತ ಕರಿತೀವಲ್ಲ. ವಿಕ್ರಾಂತ್ ಫ್ಲಾಪ್ಡ್ on to a concrete bench just behind which was exercising on the metal swing bars grouted into the earth. Vikrant flopped means failure ಆದ onto a concrete bench just behind with Anuj. ಇವ ಎಲ್ಲಿದ್ದಪ್ಪ ಅಂದ್ರೆ ವಿಕ್ರಾಂತನ ಹಿಂದ್ಗಡೆ ಇದ್ದ, ಅನುಜನ ಹಿಂದೆ ಇದ್ದ. ಯಾರು? ವಿಕ್ರಾಂತ್ ವಾಸ್ ಎಕ್ಸಸೈಸಿಂಗ್ ಆನ್ ದ ಮೆಟಲ್ ಸ್ವಿಂಗ್ ಬಾರ್ಸ್. ಈ ಮೆಟಲಲ್ಲಿ ರೆಡಿಯಾಗಿರ್ತಕ್ಕಂಥ ಈ ಒಂದು ಜಾರುವ ಸ್ವಿಂಗ್ ಬಾರ್ಸ್ಗಳ ಮೇಲೆ ಅವ ಡಿಪ್ಸ್ ಆಗಲಿ ಟ್ರೈಸಪ್ಸ್ ಆಗಲಿ ಏನು ಮಾಡ್ತಾ ಇದ್ದಾನೆ? ಎಕ್ಸಸೈಸನ್ನು ಮಾಡ್ತಾ ಇದ್ದಾನೆ. ಗ್ರೌಟೆಡ್ ಇನ್ ಟು ದ ಅರ್ತ್, ಅವುಗಳನ್ನು ನೆಲದ ಮೇಲೆ ಇಟ್ಟು. ನೆಕ್ಸ್ಟ್ ಮುಂದೆ ಏನಾಗುತ್ತೆ ನೋಡ್ರಿ. ನಥಿಂಗ್ ಲೈಕ್ ಎ ಗುಡ್ ವರ್ಕೌಟ್ ಅಂಡರ್ ದ ಬ್ಲೂ ಸ್ಕೈ. ಈ ಒಂದು ಆಕಾಶದ ಕೆಳಗೆ ಎಕ್ಸಸೈಸ್ ಮಾಡೋದು ಇದಕ್ಕಿಂತ ಯಾವ ಎಕ್ಸಸೈಸನ್ನು ಕೂಡ ಬೆಸ್ಟ್ ಅಲ್ಲ ಅಂತ ಹೇಳ್ತಾನೆ. ಮಚ್ ಬೆಟರ್ ದ್ಯಾನ್ ಏರ್ ಕಂಡೀಷನ್ ಜಿಮ್ ಸೇಡ್ ಅನುಜ್. ಈ ಒಂದು ಎನ್ವೈರ್ಮೆಂಟಲ್ಲಿ, ಪರಿಸರದಲ್ಲೇ ಎಕ್ಸಸೈಸ್ ಮಾಡೋದು ಜಿಮ್ನ್ಯಾಗ ಹೋಗಿ ಮಾಡೋದಕ್ಕಿಂತ ಬೆಸ್ಟ್ ಅಂತ ಅನುಜ್ ಹೇಳ್ತಾನ್ರಿ. ವಿತ್ ಸ್ಯಾಟಿಸ್ಫ್ಯಾಕ್ಷನ್, ಇದು ಮನಸ್ಸಿಗೆ ನೆಮ್ಮದಿಯನ್ನು ಕೊಡುತ್ತೆ. ಲೀಫಿಂಗ್ ಆಫ್ ದ ಬಾರ್ಸ್ ಟು ಡ್ರಾಪ್ ಆನ್ ಟು ದ ಬಾರ್ಡ್ ಗ್ರಾಸ್. ಈ ಒಂದು 2 ಬಾರ್ಗಳ ಮೇಲೆ ಕೈ ಹಿಡ್ಕೊಂಡು ಹಾರೋದು, ಎಕ್ಸಸೈಸ್ ಮಾಡ್ತಾರಲ್ರಿ, ಹಿಂಗೆ ಜಂಪ್ ಮಾಡ್ತಾರಲ್ರಿ. ಇಟ್ ಈಸ್ ಡ್ರಾಪ್ ಆನ್ ಟು ದ ಬಾರ್ಡ್ ಗ್ರಾಸ್. ಈ ಒಂದು ಬಾರ್ಡ್ ಮೀನ್ಸ್ ಬೋಳಾದ ಏನೂ ಇಲ್ಲದ ಗ್ರಾಸ್ ಮೇಲೆ.
ಹೇ ವಾಟ್ಸಪ್ ಯು ಲುಕ್ ಗ್ರೀನ್. ಈ ಎಕ್ಸಸೈಸ್ಗಳನ್ನು ಮಾಡ್ತಾ ಅನುಜು ಯಾರಿಗೆ ಕೇಳ್ತಾನೆ, ವಿಕ್ರಾಂಟಿಗೆ ಕೇಳ್ತಾನೆ. ಏನಂತ ಹೇಳ್ಕಿರಂದ, ಯಾಕೆ ನೀನು ಹೀಗೆ ಆಗಿದೆಯಾ, ಹಾರ್ಟ್ಲೆಸ್ ಆಗಿದೆಯಾ, ಯಾಕೋ ನಿನಗೇನೋ ಸಮಸ್ಯೆ ಆಗಿದಾನಂತ ಅನುಜ ವಿಕ್ರಾಂಟನಿಗೆ ಕೇಳ್ತಾನೆ ರೀ. ಮುಂದೆ ಏನಾಗ್ತದೆ ನೋಡೋಣ. ವಿಕ್ರಾಂಟ್ ಶ್ರಗ್ಡ್ ಆ್ಯಂಡ್ ದೇರ್ ವಾಸ್ ಸೈಲೆನ್ಸ್. ವಿಕ್ರಾಂಟ್ ಶ್ರಗ್ಡ್ ಮೀನ್ಸ್ ಭುಜ ಅಥವಾ ಕೈ ಮೇಲ್ ಮಾಡಿ ಏನು ಮಾಡ್ತಾನೆ, ಸೈಲೆನ್ಸ್ ಆಗಿರ್ತಾನೆ ರೀ. ದೆನ್ ಈ ಆಸ್ಕ್, ಡಿಡ್ ಯುವರ್ ಪೇರೆಂಟ್ಸ್ ಪುಟ್ ಪ್ರೆಸರ್ ಆನ್ ಯು ಟು ಬಿಕಮ್ ಅ ಫೋಟೋ ಜರ್ನಲಿಸ್ಟ್. ನೀ ಫೋಟೋ ಜರ್ನಲಿಸ್ಟ್ ಆಗ್ಬೇಕಂತ ಹೇಳ್ಕರೆ ನಿನ್ನ ಮ್ಯಾಗ ಪ್ರೆಸರ್ ಹಾಕ್ಲಕತ್ತಾರನು, ಒತ್ತಡ ಹಾಕ್ಲಕತ್ತಾರ ಅಂತ ಕೇಳ್ತಾನೆ ರೀ ಅನುಜ. ಯಾರಿಗೆ ಸಾರಿ ವಿಕ್ರಾಂಟ ಅನುಜನಿಗೆ ಕೇಳ್ತಾನೆ ರೀ. ನೀ ಅಂದರೆ ಇವು ಫೋಟೋಗ್ರಾಫಿ ಮಾಡಿದಿರ್ತಾನಲ್ಲ, ನಿಮ್ಮ ಅಪ್ಪ ಅಮ್ಮ ನಿನಗೆ ಫೋಟೋಗ್ರಾಫಿ ಜರ್ನಲಿಸ್ಟ್ ಆಗು, ಫೋಟೋಗ್ರಾಫಿ ಮಾಡು ಅಂತೇಳಿ ನಿನ್ನ ಮೇಲೆ ಒತ್ತಡ ಹಾಕ್ತಾ ಇದ್ದಾರೇನು ಅಂತ ವಿಕ್ರಾಂಟ್ ಕೇಳ್ತಾನೆ. ಅವಾಗ ಅನುಜ್ ಏನು ಹೇಳ್ತಾನೆ ನೋಡೋಣ್ರಿ. ಓ ನೋ ಲಾಫ್ಡ್ ಅನೂಜ್. ಇಲ್ಲಪ್ಪ, ನಮ್ಮ ಅಪ್ಪ ಅಮ್ಮ ಆ ರೀತಿ ಏನು ಹೇಳ್ತಾ ಇಲ್ಲ, ಇವ ಏನು ಮಾಡ್ತಾ ಇದ್ದಾನೆ, ನಗ್ತಾ ಇದ್ದಾನೆ ಅನುಜ್. ಐ ಸ್ಟಾರ್ಟೆಡ್ ಆನ್ ಮೈ ಓನ್ ವಿತ್ ಜರ್ನಲಿಸಮ್ ಆ್ಯಂಡ್ ದೆನ್ ಟುಕ್ ಅಪ್ ಫೋಟೋಗ್ರಫಿ ಮಚ್ ಲೇಟರ್ ಟು ಮೇಕ್ ಸ್ಟೋರೀಸ್ ಅಲೈವ್ ಯೂಸ್ವಲಿ. ನನ್ನಷ್ಟಕ್ಕೆ ನಾನೇ ಈ ಫೋಟೋಗ್ರಫಿಯನ್ನು ಸ್ಟಾರ್ಟ್ ಮಾಡಿದೆ ಮತ್ತು ಈ ಜರ್ನಲಿಸಮ್ ಅಂದ್ರೆ ಏನು, ಪತ್ರಿಕೋದ್ಯಮಿಯನ್ನು. ದೆನ್ ಟುಕ್ ಅಪ್ ಎ ಫೋಟೋಗ್ರಫಿ ಮಚ್ ಲೇಟರ್ ಟು ಮೇಕ್ ಸ್ಟೋರೀಸ್ ಅಲೈವ್ ಯೂಸ್ವಲಿ. ಈ ಒಂದು ಕೆಲವೊಂದಿಷ್ಟು ಕಥೆಗಳನ್ನು ಆ ಫೋಟೋ ತೆಗೆಯೋದ್ರ ಮೂಲಕ, ವಿಡಿಯೋ ಮಾಡೋದ್ರ ಮೂಲಕ ಅವುಗಳನ್ನು ನಾನು ಜೀವಂತವಾಗಿ ಮಾಡಲಿಕ್ಕೆ ನಾನು ಈ ಕೆಲಸವನ್ನು ಸ್ಟಾರ್ಟ್ ಮಾಡಿದೆ. ನನ್ನ ಇಷ್ಟಕ್ಕೆ, ನನಗೆ ಯಾರು ನನಗೆ ಅಪ್ಪ ಅಮ್ಮ ಫೋರ್ಸ್ ಮಾಡ್ತಾ ಇಲ್ಲ. ದೆನ್ ಆಫ್ಟರ್ ಎ ಪಾಸ್ ಹಿ ಸೇಡ್, ಈಸ್ ದ ಪ್ರೆಸರ್ ಆ್ಯಟ್ ಹೋಮ್ ಬ್ಯಾಡ್. ಅಂದ್ರೆ ನಿನ್ನ ಮನೆಯಲ್ಲಿ ಏನಾದರೂ ಕೆಟ್ಟದಾಗಿರ್ತಕ್ಕಂಥ ಟೆನ್ಷನ್ ಇದೆಯಾ, ಒತ್ತಡ ಇದೆಯಾ ನಿನ್ನ ಮೇಲೆ ಅಂತ ಕೇಳ್ತಾನೆ ರೀ. ಮುಂದೆ ಏನು ಹೇಳ್ತಾನಂತ ನೋಡೋಣ್ರಿ. ಯಾರು, ಅನುಜ್. ವಿಕ್ರಾಂಟ್ ಟ್ರೈ ಟು ಸ್ಟ್ರಗ್ ಬಟ್ ನೋಡೆಡ್ ಇನ್ಸ್ಟೆಡ್. ಇವ ಏನಪ್ಪ ಅಂದ್ರೆ ನೋಡೆಡ್ ಮೀನ್ಸ್ ಗೋನ್ ಅಳಗಾಡ್ಸು, ಏನು ಹೇಳ್ಕೊಳ್ಳಾರ್ದೆ ಗೋನ್ ಅಳಗಾಡ್ಸ್ತಾನೆ. ಇಟ್ ಸೀಮ್ಸ್ ಟು ಮೀ ದ್ಯಾಟ್ ದ ಪ್ರೆಸರ್ ಇಸ್ ವರ್ಸ್ ಫಾರ್ ಚಿಲ್ಡ್ರನ್ ಆಫ್ ಡಾಕ್ಟರ್ಸ್. ಈಗ ಹೇಳ್ತಾನೆ ನೋಡ್ರಿ ವಿಕ್ರಾಂಟ್ ಏನು ಹೇಳ್ತಾನಪ್ಪ ಅಂದ್ರೆ, ನನ್ನ ಪ್ರಕಾರ ಹ್ಯಾಕೆ ಕಾಣುತ್ತಪ್ಪ ಅಂದ್ರೆ ನನಗೆ ಈ ಡಾಕ್ಟರ್ಸ್ ಯಾರ್ಯಾರು ಇರ್ತಾರಲ್ಲ, ವೈದ್ಯರು ಯಾರು ಇರ್ತಾರಲ್ಲ, ಅವ್ರ ಮಕ್ಕಳ ಮೇಲೆ ಭಾಳಷ್ಟು ಕೆಟ್ಟದಾಗಿ ಪ್ರೆಸರನ್ನು, ಒತ್ತಡವನ್ನು ಹಾಕ್ತಾರೆ ನನಗನ್ಸುತ್ತೆ. ಪರ್ಹ್ಯಾಪ್ಸ್ ಬಿಕಾಸ್ ಮೆಡಿಸಿನ್ ಈಸ್ ಕನ್ಸಿಡರ್ಡ್ ದ ನೋಬೆಲೆಸ್ಟ್ ಪ್ರೊಫೆಷನ್ಸ್ ಆ್ಯಂಡ್ ಗಿವ್ಸ್ ಪ್ರೆಸ್ಟೀಜ್. ಅವ್ರ ಅಪ್ಪ ಅಮ್ಮ ಬಹುಶಃ ಏನು ತಿಳ್ಕೊಂಡಿರ್ತಾರಪ್ಪ ಅಂದ್ರೆ, ಈ ಮೆಡಿಸಿನ್ ಅಥವಾ ಡಾಕ್ಟ್ರು ಅಂತಕ್ಕಂಥ ಒಂದು ಪ್ರೊಫೆಷನ್ ಏನು ಮಾಡುತ್ತೆ, ವೃತ್ತಿ ಏನು ಮಾಡುತ್ತಪ್ಪ ಅಂದ್ರೆ ದುಡ್ಡನ್ನು ಮತ್ತು ಪ್ರೆಸ್ಟೀಜ್, ಗೌರವವನ್ನು ಕೊಡುತ್ತೆ ಅಂತೇಳಿ ಅವ್ರು ತಿಳ್ಕೊಂಡ್ಬಿಡ್ತಾರೆ. ಬಟ್ ಟೆಲ್ ಮೀ, ಹೌ ಡು ಯು ರಿಯಾಕ್ಟ್ ಟು ಪ್ರೆಸರ್. ನಿಮ್ಮ ಮನ್ಯಾಗ ನಿಮ್ಮ ಅಪ್ಪ ಅಮ್ಮ ನಿನ್ನ ಮೇಲೆ ಒತ್ತಡ ಹಾಕಿದ್ರೆ ನೀನು ಯಾವ ರೀತಿ ರಿಯಾಕ್ಟ್ ಮಾಡ್ತೀಯಾ, ಪ್ರತ್ಯುತ್ತರ ಕೊಡ್ತೀಯಾ ಅಂತ ವಿಕ್ರಾಂಟ್ ಅನುಜನಿಗೆ ಕೇಳ್ತಾನೆ. ನೋಡೋಣ ಈ ಕ್ವಶನ್ಗೆ ನಮ್ಮ ಅನುಜ್ ಯಾವ ರೀತಿ ಹೇಳ್ತಾನೆ ನೋಡೋಣ. ಓ ಐ ಎಕ್ಸ್ಪ್ಲೇನ್, ಐ ಆರ್ಗ್ಯೂ, ಐ ಸ್ನ್ಯಾಪ್, ಸಮಟೈಮ್ಸ್ ಐ ಈವನ್ ವಾಕ್ ಔಟ್. ಇಟ್ ಈಸ್ ವರ್ಸ್ ವೆನ್ ಐ ಲೂಸ್ ಕಂಟ್ರೋಲ್. ಓಕೆ, ನಾ ಹೇಳ್ತೀನಿ, ನಾ ವಾದ ಮಾಡ್ತೀನಿ. ಐ ಸ್ನ್ಯಾಪ್, ಸಾಧ್ಯ ಆದರೆ ಎಷ್ಟಾಗುತ್ತೋ ಅಷ್ಟು ಸೌಂಡ್ ಮಾಡ್ತೀನಿ. ಇಷ್ಟೆಲ್ಲ ಆಗಲಿಕ್ಕೂ ಕೂಡ ನಾನು ಮನೆಯನ್ನು ಬಿಟ್ಟು ಹೊರಗೆ ಬಂದುಬಿಡ್ತೀನಿ. ನನ್ನ ಒಂದು ಕಂಟ್ರೋಲನ್ನು ತಪ್ಪಿದಾಗ, ನಂಗೆ ಸಿಟ್ಟು ಬಂದಾಗ, ಪ್ರೆಸರ್ ಒತ್ತಡ ಜಾಸ್ತಿ ಹಾಕಿದಾಗ ಈ ರೀತಿ ನಾನು ಮಾಡ್ತೀನಿ ಅಂತೇಳಿ ಏನು ಮಾಡ್ತಾನೆ ಅನುಜ್ ಹೇಳ್ತಾನೆ. ಬಟ್ ಹ್ಯಾವ್ ಯು ನೋಟಿಸ್ಡ್ ಹೌ ಯುವರ್ ಬಾಡಿ ರಿಯಾಕ್ಟ್ಸ್. ನಿನ್ನ ಬಾಡಿ ನೋಡಿ, ನಿನ್ನ ಬಾಡಿ ಹೆಂಗೆ ರಿಯಾಕ್ಟ್ ಮಾಡುತ್ತೆ, ರೆಸ್ಪಾನ್ಸ್ ಮಾಡುತ್ತೆ ಅಂತ ಕೇಳ್ತಾನೆ. ಮೈ ಬಾಡಿ ನಾಟ್ ರಿಯಲಿ. ನನ್ನ ಬಾಡಿ ಏನೋ ರಿಪ್ಲೈ ಮಾಡಲ್ಲಪ್ಪ, ನನ್ನ ಬಾಡಿ ಏನೋ ಯಾವ ರೀತಿಯೇ ಆ್ಯಕ್ಟ್ ಮಾಡೋಂಗಿಲ್ಲ ಅಂತ ಹೇಳ್ತಾನೆ. If you want to get control over a situation, you could start by first observing your body's reaction, your posture, body temperature, muscle contractions, breathing, the taste in your mouth. ನಿನ್ನ ಬಾಡಿ ನಿನ್ನ ಕಂಟ್ರೋಲ್ ಆಗಬೇಕಂದ್ರೆ ಏನು ಮಾಡಬೇಕಂದ್ರೆ ಒಂದು ಸಿಚುವೇಶನಲ್ಲಿ ಯು ಕುಡ್ ಸ್ಟಾರ್ಟ್ ಬೈ ಫಸ್ಟ್ ಅಬ್ಸರ್ವಿಂಗ್ ಯುವರ್ ಬಾಡೀಸ್ ರಿಯಾಕ್ಷನ್. ನಿನ್ನ ಒಂದು ದೇಹದ ಒಂದು ವರ್ತನೆಯನ್ನು ನೀನೇನು ಮಾಡಬೇಕು, ವೀಕ್ಷಿಸಬೇಕು. ನಿನ್ನ ಪೋಶ್ಚರನ್ನು, ನಿನ್ನ ನಿಲುವನ್ನು, ನಿನ್ನ ಒಂದು ಗೆಸ್ಚೂರನ್ನು, ಬಾಡಿ ಟೆಂಪ್ರೇಚರ್, ನಿನ್ನ ಬಾಡಿ ಟೆಂಪ್ರೇಚರ್
ಲೋ ಅದು ಹೈ ಅದು ಮೀಡಿಯಮ್ ಚೆಕ್ ಮಾಡ್ಕೋಬೇಕು. ಮಸಲ್ ಕಾಂಟ್ರಾಕ್ಷನ್ಸ್, ಈ ಒಂದು ನಿನ್ನ ಮೂಳೆಗಳು ಮಾಂಸಖಂಡಗಳು ಅವುಗಳು ಕುಗ್ತಾ ಇದ್ದಾವೆ ಅಥವಾ ಸ್ಟ್ರಾಂಗ್ ಆಗ್ತಿದ್ದಾವೆ. ನಿನ್ನ ಉಸಿರಾಟವನ್ನು ಬ್ರೀತಿಂಗ್ ದ ಟೇಸ್ಟ್ ಇನ್ ಯುವರ್ ಮೌತ್, ನಿನ್ನ ನಾಲಿಗೆ ರುಚಿಯನ್ನು ನೀನು ಮಾಡಬೇಕು, ಅಬ್ಸರ್ವ್ ಮಾಡಬೇಕು ಅಂತ ಇಲ್ಲಿ ಅನುಜ್ ವಿಕ್ರಾಂತನಿಗೆ ಹೇಳ್ತಿದ್ದಾನೆ. ನೆಕ್ಸ್ಟ್ ವಿ ವಿಲ್ ಕಂಟಿನ್ಯೂ ದ 14th paragraph. ಹೌ ವಿಲ್ ದ್ಯಾಟ್ ಹೆಲ್ಪ್ ಆಸ್ಕ್ಡ್ ವಿಕ್ರಾಂತ್ ಡೌಟ್ಫುಲಿ. ಒಂದು ಸಂದೇಹದಿಂದ ಏನು ಮಾಡ್ತಾನಪ್ಪ ಅಂತಂದ್ರೆ ಹೆಂಗೆ ಹೆಲ್ಪ್ ಆಗುತ್ತಾ ಅದು ಅಂತ ವಿಕ್ರಾಂತ ಅನುಜನಿಗೆ ಕೇಳ್ತಾನೆ ರೀ. It will help you witness your reactions as if they were happening to someone else. It will help you. ಯಾವ ರೀತಿ ನಿನಗೆ ಹೆಲ್ಪ್ ಆಗುತ್ತಪ್ಪ ಅಂದ್ರೆ ವಿಟ್ನೆಸ್ ಯುವರ್ ರಿಯಾಕ್ಷನ್ಸ್, ನಿನ್ನ ಒಂದು ಪ್ರತ್ಯುತ್ತರಗಳು, ನಿನ್ನ ಬಾಡಿ ರೆಸ್ಪಾನ್ಸು, ಇಫ್ ದೇ ವರ್ ಹ್ಯಾಪ್ನಿಂಗ್ ಟು ಸಮ್ವನ್ ಎಲ್ಸ್. ನಿನಗೆ ಏನಾದರೂ ಮಾಡ್ಲಿಕ್ಕೆ ಹೋದ್ರಿ, ಬೈ ಅಬ್ಸರ್ವಿಂಗ್ ಯುವರ್ ಬಾಡಿ ಆ್ಯಂಡ್ ಇಟ್ಸ್ ರಿಯಾಕ್ಷನ್ಸ್ ಯು ಆಲ್ಸೋ ಡಿಸ್ಟೆನ್ಸ್ ಯುವರ್ ಸೆಲ್ಫ್ ಫ್ರಮ್ ದೆಮ್. ನೀನೇನು ಮಾಡಬೇಕು, ಅವರಿಂದ ನೀನೇ ದೂರ ಇರಬೇಕು. ದ ಡಿಸ್ಟೆನ್ಸ್ ವಿಲ್ ಹೆಲ್ಪ್ ಯು ದ ಫಸ್ಟ್ ಸಿ. ದೂರ ಇರೋದ್ರಿಂದ ನಿನ್ನನ್ನು ನೀನು ನೋಡ್ಕೊಳ್ಳಿಕ್ಕೆ, ಸೆಲ್ಫ್ ಅಬ್ಸರ್ವೇಷನ್ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ. ದೆನ್ ಕಂಟ್ರೋಲ್ ಯುವರ್ ರಿಯಾಕ್ಷನ್ ಸೈಡ್ ಅನುಜ್. ಆವಾಗ ನಿನ್ನ ಒಂದು ರೆಸ್ಪಾನ್ಸ್ಗಳನ್ನು, ರಿಯಾಕ್ಷನ್ಗಳನ್ನು, ಪ್ರತ್ಯುತ್ತರವನ್ನು ನೀನೇ ಏನು ಮಾಡ್ಬೋದು, ಹಿಡಿತದಲ್ಲಿ ಇಟ್ಕೋಬೋದು, ಕಂಟ್ರೋಲ್ ಮಾಡ್ಕೋಬೋದು ಅಂತೇಳಿ ಅನುಜ ವಿಕ್ರಾಂತನಿಗೆ ಹೇಳ್ತಾನೆ ರೀ. ನೆಕ್ಸ್ಟ್ 15th paragraph ಅಲ್ಲಿ ಏನಿದೆ ನೋಡೋಣ. Then why not observe your body when you are feeling happy or excited or adventurous? Why only when we are under pressure? quizzed ವಿಕ್ರಾಂತ್. ಹಾಗಾದರೆ ನೀನೇನು ಮಾಡಬೇಕು, ನಿನಗೆ ಪ್ರೆಷರ್ ಅನಿಸಿದಾಗ, ಸಿಟ್ಟು ಬಂದಾಗ ದೂರ ಬರಬೇಕು, ನೀನು ನೋಡ್ಕೋಬೇಕು ಅಂತ ಹೇಳ್ತೀಯಲ್ಲ. ಹಾಗಾದ್ರೆ ಖುಷಿಯಾಗಿದ್ದಾಗ ಮಾಡೋಕ್ಕಾಗಲ್ಲೇನೋ ಅಂತ ಕೇಳ. ದೆನ್ ವೈ ನಾಟ್ ಅಬ್ಸರ್ವ್ ಯುವರ್ ಬಾಡಿ. ಹಾಗಾದರೆ ನೀನು ಖುಷಿಯೊಳಗಿದ್ದಾಗ ನಿನ್ನ ಬಾಡಿಯನ್ನು ಅಬ್ಸರ್ವ್ ಮಾಡ್ಕೊಳ್ಳಲ್ಲೇನು. ವೆನ್ ಯು ಆರ್ ಫೀಲಿಂಗ್ ಹ್ಯಾಪಿ ಆರ್ ಎಕ್ಸೈಟೆಡ್ ಆರ್ ಅಡ್ವೆಂಚರಸ್, ನಿನಗೆ ಒಂದು ಸಾಹಸವನ್ನು ಮಾಡಿದಾಗ, ಕುತೂಹಲ ಆದಾಗ, ಸಂತೋಷವಾದಾಗ ನೀನು ನೋಡ್ಕೊಳ್ಳಲ್ಲೇನು ನಿನ್ನ ಬಾಡಿಯನ್ನು ಕೇಳ್ತಾನೆ. ವೈ ಒನ್ಲಿ ವೆನ್ ಯು ಆರ್ ಅಂಡರ್ ಪ್ರೆಷರ್ ಕ್ವಿಜ್ಡ್ ವಿಕ್ರಾಂತ್. ಬರೀ ಟೆನ್ಷನ್ ಇದ್ದಾಗ, ಒತ್ತಡ ಇದ್ದಾಗ ಅಷ್ಟೇ ನಾವು ನಮ್ಮ ಬಾಡಿಯನ್ನು ನೋಡ್ಕೋಬೇಕು ಅನ್ನೋಂಥ ಏನು ಮಾಡ್ತಾನೆ ವಿಕ್ರಾಂತ್ ಅನುಜನಿಗೆ ಮತ್ತೆರಡು ಪ್ರಶ್ನೆಗಳನ್ನು ಕೇಳ್ತಾನೆ. ನೋಡೋಣ ಆ ಪ್ರಶ್ನೆಗಳಿಗೆ ಏನಿದೆ ಉತ್ತರ. ನೆಕ್ಸ್ಟ್ 16th paragraph. Sure, why not? Actually our range of expression is quite limited. ಆ ಟೈಮಲ್ಲಿ ಆ ಒಂದು ನಮ್ಮ ಒಂದು ರಿಯಾಕ್ಷನ್ದು, ಎಕ್ಸ್ಪ್ರೆಷನ್ದು ಏನಿರುತ್ತೆ ಒಂದು ಸ್ವಲ್ಪ ಲಿಮಿಟ್ ಆಗಿರುತ್ತೆ. ಇಫ್ ವಿ ಗೆಟ್ ಫೆಮಿಲಿಯರ್ ವಿತ್ ಅವರ್ ಫುಲ್ ರೇಂಜ್, ನಾವಿಬ್ಬರು ಫೆಮಿಲಿಯರ್ ಮೀನ್ಸ್ ಪರಿಚಿತರ, ವಿತ್ ಅವರ್ ಫುಲ್ ರೇಂಜ್ ವಿ ವಿಲ್ ಬಿಕಮ್ ಅವೇರ್ ಆಫ್ ಅವರ್ ಹ್ಯಾಬಿಚುವಲ್ ಎಕ್ಸ್ಪ್ರೆಷನ್ಸ್. ನಮ್ಮ ಒಂದು ಹವ್ಯಾಸಗಳ ಒಂದು ಅವುಗಳನ್ನು ಪ್ರದರ್ಶನ ಅಥವಾ ಹೇಳಲಿಕ್ಕೆ ಅಥವಾ ಹವ್ಯಾಸಗಳನ್ನು ನಾವೇನು ಮಾಡಬೇಕಾಗ್ತದ, ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಬಟ್ ದ ನೆಕ್ಸ್ಟ್ ಸ್ಟೆಪ್ ಈಸ್ ಟು ಪ್ರಾಕ್ಟೀಸ್ ಎಕ್ಸ್ಪ್ರೆಷನ್ಸ್ ವೆನ್ ದೇರ್ ಆರ್ ನೋ ಫೀಲಿಂಗ್ಸ್ ಟು ಬಿ ಎಕ್ಸ್ಪ್ರೆಸ್ಡ್. ಬಟ್ ದ ನೆಕ್ಸ್ಟ್ ಸ್ಟೆಪ್, ಮುಂದಿನ ಸ್ಟೆಪ್ ಹಂತ ಯಾವುದಪ್ಪ ಅಂದ್ರೆ ಪ್ರಾಕ್ಟೀಸ್ ಎಕ್ಸ್ಪ್ರೆಷನ್ಸ್. ನಮ್ಮ ಒಂದು ತೋರಿಸುವಿಕೆಗಳನ್ನು ಏನು ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು. ವೆನ್ ದೇರ್ ಆರ್ ನೋ ಫೀಲಿಂಗ್ಸ್ ಟು ಬಿ ಎಕ್ಸ್ಪ್ರೆಸ್ಡ್, ಯಾವುದೇ ಒಂದು ಫೀಲಿಂಗ್ಸ್ ಇರದೇ ಹೋದಾಗ. ಐ ನೋ ದಿಸ್ ಸೌಂಡ್ಸ್ daft but think if you can express emotions without expressing them, said Anuj. I know this sounds daft but think. ಈ ಒಂದು ಎಕ್ಸ್ಪ್ರೆಷನ್ಗಳು, ಈ ಒಂದು ನಮ್ಮ ಹೇಳಿಕೆಗಳು, ನಮ್ಮ ಎಕ್ಸ್ಪ್ರೆಷನ್ಗಳು ಏನಾಗ್ತಾವ, ಡ್ಯಾಪ್ಟ್ ಮೀನ್ಸ್ ಸಿಲ್ಲಿ ಆರ್ ಫೂಲಿಶ್, ಮೂರ್ಖ ಇರ್ತಾವೆ. ಬಟ್ ವಿಚಾರ ಮಾಡು, ಇಫ್ ಯು ಕ್ಯಾನ್ ಎಕ್ಸ್ಪ್ರೆಸ್ ಎಮೋಷನ್ಸ್ ವಿದೌಟ್ ಎಕ್ಸ್ಪ್ರೆಸ್ಸಿಂಗ್ ದೆಮ್, ನಿನ್ನ ಒಂದು ಭಾವನೆಗಳನ್ನು ಅವುಗಳಿಲ್ಲದೆ ಯಾವ ರೀತಿ ಎಕ್ಸ್ಪ್ರೆಸ್ ಹೇಳ್ಕೊಳ್ಬೇಕು ಅನ್ನೋದನ್ನು ನೀನೇನು ಮಾಡಬೇಕು, ವಿಚಾರ ಮಾಡಬೇಕು ಅಂತ ಅನುಜ್ ವಿಕ್ರಾಂತ್ ಹೇಳ್ತಾನೆ. ಲೈಕ್ ಹೌ ಆಸ್ಕ್ಡ್ ವಿಕ್ರಾಂತ್, ಹೇಗೆ ಮಾಡ್ಬೋದು ಅಂತ ಮತ್ತೆ ಕೇಳ್ತಾನೆ ರೀ. ಹೇಗ್ರಿ, ಯಾವ ರೀತಿ? ಓಕೆ, ಸಪೋಸ್ ಯು ಗೆಟ್, ಸಾರಿ 1 minute, what happens, suppose you get, okay, where we are, okay, suppose you get news that you have won a free trip to US, how would you react, urged Anuj. ಅದನ್ನ ಹೇಳಲಿಕ್ಕೆ ಯಾವ ರೀತಿ ಅಂತ ಹೇಳಲಿಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತಾನ್ರಿ ಇಲ್ಲಿ ಅನುಜ್.
ಏನು ನೋಡೋಣ. ಸಪೋಸ್ ಯು ಗೆಟ್ ನ್ಯೂಸ್ ದ್ಯಾಟ್ ಯು ಹ್ಯಾವ್ ವಾನ್ ಫ್ರೀ ಟ್ರಿಪ್ ಟು ದ US, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾಗೆ ನೀನು ಒಂದು ಫ್ರೀ ಟ್ರಿಪ್ಪನ್ನು ಲಾಟ್ರಿ ಹೊಡೆದಪ್ಪ, ನಿನಗೊಂದು ನ್ಯೂಸ್ ಸುದ್ದಿ ಬಂತಪ್ಪ ಅಂದ್ರೆ ಯಾವ ರೀತಿ ನೀನು ರಿಯಾಕ್ಟ್ ಮಾಡ್ತೀಯ, ರೆಸ್ಪಾನ್ಸ್ ಮಾಡ್ತೀಯ ಅಂಥೇಳಿ ಇಲ್ಲಿ ಅನುಜ್ ವಾದ ಮಾಡ್ತಾನೆ ರೀ. ಮುಂದೆ ವಿಕ್ರಾಂತ್ ಏನು ಹೇಳ್ತಾನೆ ನೋಡ್ರಿ, ದ US, ವಾವ್ ಎಕ್ಸ್ಲೈಮ್ಡ್ ವಿಕ್ರಾಂತ್, ಯಪ್ಪ ನಾ US ಹೋಗುದಾ ಭಾರಿ ಅಂತ ಇವ ತನ್ನ ಒಂದು ಜೋರಾ ಧ್ವನಿಯಲ್ಲಿ ಹೇಳ್ತಾನೆ, ಹಿಯರ್ ಎಕ್ಸ್ಕ್ಲಾಮೇಷನ್ಸ್. Giving to his hands, body and face such exaggerated expression of glee that both collapsed laughing. Exaggerated means express. ಬಹಳಷ್ಟು ಆನಂದದಿಂದ ಇಬ್ಬರು ಕೂಡ ಏನು ಮಾಡ್ತಾರೆ, ಖುಷಿದ ಕೆಳಗೆ ಕುಂದಿರ್ತಾರೆ ನಗ್ತಾ. ಗ್ಲೀ ಮೀನ್ಸ್ ಹ್ಯಾಪಿನೆಸ್. ಮುಂದೆ ಏನಾಗುತ್ತೆ ನೋಡೋಣ್ರಿ. ಸೆಲ್ಫ್ ಅಬ್ಸರ್ವೇಷನ್ ಹ್ಯಾಪನ್ ಆನ್ ಇಟ್ಸ್ ಓನ್ ಮಚ್ ಸೂನರ್ ದ್ಯಾನ್ ವಿಕ್ರಾಂತ್ ಎಕ್ಸ್ಪೆಕ್ಟೆಡ್. Self observation happened on its own much sooner than Vikrant expected. Self observation, ಸ್ವಯಂ ವೀಕ್ಷಣೆ ಅನ್ನೋದು ನಮ್ಮಷ್ಟಕ್ಕೆ ನಮ್ಮಲ್ಲೇ ಆಗಬೇಕು. ವಿಕ್ರಾಂತ್ ಯಾವ ರೀತಿ ಬಯಸ್ತಾ ಇದ್ದಾನಲ್ಲ ಆ ರೀತಿ. At dinner that night his father asked, ಆವತ್ತಿನ ಒಂದು ಊಟದ ಸಮಯದಲ್ಲಿ ಅವರಪ್ಪ ಕೇಳ್ತಾರೆ ವಿಕ್ರಾಂತ್, ಏನಂತ ಕೇಳ್ತಾರೆ ನೋಡೋಣ. ವಿಕ್ರಾಂತ್, have you found out which is the most suitable coaching center for your medical entrance test exams? ಅವರಪ್ಪ ವಿಕ್ರಾಂತ್ ಕೇಳ್ತಾರೆ, ಮತ್ತೆ ಅದೇ ಊಟ ಮಾಡ್ಲಿಕ್ಕೂ ಬಿಡಂಗಿಲ್ಲ. ವಿಕ್ರಾಂತ್, ನಿನಗೆ ಮೋಸ್ಟ್ ಸುಟೇಬಲ್ ಆಗ್ತಕ್ಕಂಥದ್ದು ಕೋಚಿಂಗ್ ಸೆಂಟರ್ ಯಾವುದಿದೆ ನೀನು MBBS ಅನ್ನು ಮಾಡಲಿಕ್ಕೆ, ಮೆಡಿಕಲ್ ಎಂಟ್ರೆನ್ಸ್ಗೆ ಅಂತ ಕೇಳ್ತಾರೆ. ನೋ ಸೆಡ್ ವಿಕ್ರಾಂತ್, ಯಾವುದೂ ಇಲ್ಲ ಅಂತ ಹೇಳ್ತಾನೆ ರೀ ವಿಕ್ರಾಂತ್. ನೋ, ವಾಟ್ ಯು ಮೀನ್ ನೋ? ನೋ ಅಂದರೆ ಏನು ಹಂಗೆ ಮತ್ತು ಇಲ್ಲತ್ತ ಹೇಳ್ತೀಯ ಅಂತ ಅವ್ರಪ್ಪ ಮಾತು ಕೇಳಿದಾಗ, ಇಫ್ ಯು ಸ್ಟಿಲ್ ಹ್ಯಾವ್ ನಾಟ್ ಫೌಂಡ್ ಔಟ್ ವೆನ್ ಡು ಯು ಇಂಟೆಂಡ್ ಟು ಎನ್ರಾಲ್, ಇನ್ನು ನೀ ಯಾವ ಕೋಚಿಂಗ್ ಸೆಂಟರ್ ನೋಡಿಲ್ಲ, ನನಗಿನ ಐತಿಲ್ಲ ಮತ್ತು ಅಡ್ಮಿಷನ್ ಮಾಡ್ಬೇಕನ್ನೋದು, ನಿನ್ನ ಹೆಸರು ಅಲ್ಲಿ ಅಡ್ಮಿಟ್ ಮಾಡಿ ಬರ್ಬೇಕು ಅನ್ನೋದು ಅಂತ ಕೇಳ್ತಾರೆ ಅವರಪ್ಪ. ಅದಕ್ಕೆ ಏನು ಹೇಳ್ತಾನೆ ವಿಕ್ರಾಂತ್ ಅನ್ನೋದನ್ನು ನಾವೀಗ ನೋಡೋಣ. ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ. ಐ ಆಮ್ ಆಲ್ರೆಡಿ ಫುಲ್ ಅಪ್ ವಿತ್ ಮೈ ಟ್ಯೂಷನ್ಸ್, ನಾ ಆಲ್ರೆಡಿ ಟ್ಯೂಷನ್ಗೆ ಹೋಗಿ ನನಗೆ ಏನಾಗ್ಯದ, ಸಾಕಾಗ್ಯದ. ಬಯೋ, ಮ್ಯಾಥ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ನಾನು ಯಾವ ಸಬ್ಜೆಕ್ಟ್ಗೆ ನಾನು ಟ್ಯೂಷನ್ಗೆ ಹೋಗ್ತೀನಿ, ಬಯಾಲಜಿಗೆ ಹೋಗ್ತೀನಿ, ಮ್ಯಾಥ್ಸ್ಗೆ ಹೋಗ್ತೀನಿ, ಫಿಸಿಕ್ಸ್ಗೆ ಹೋಗ್ತೀನಿ, ಕೆಮಿಸ್ಟ್ರಿಗೆ ಹೋಗ್ತೀನಿ, ಇಷ್ಟೇ ನಂಗೆ ಸಾಕಾಗಿ ಹೋಗ್ಯಾವ. ಇಟ್ ಈಸ್ ಟಫ್, ಇವೇ ನನಗೆ ಭಾಳಷ್ಟು ಡಿಫಿಕಲ್ಟ್ ಆಗಿದ್ದಾವ್ರಿ, ಕಷ್ಟ ಆಗಿದ್ದಾವ್ರ. ಐ ಕೆನಾಟ್ ಡೂ ಟ್ಯೂಷನ್. ವಿಕ್ರಾಂತ್ ನೋಟಿಸ್ ದ್ಯಾಟ್ ಹಿಸ್ ಮೌತ್ ವಾಸ್ ಡ್ರೈ. ಅಂಜ್ಕೋತ ಅವ್ರ ಅಪ್ಪ ಹೇಳತ್ತಾನೆ, ಇವನು ಬಾಯರೆ ಆರಿ ಹೋಗೈತಿ. ಹಿಸ್ ಹೆಡ್ ಟೈಟ್ ಅಟ್ ದ ಟೆಂಪಲ್ಸ್, ಹಿಸ್ ಬಾಡಿ ಸ್ಲೈಟ್ಲಿ ಹಾಂಚ್ಡ್. ಅವನ ದೇಹ ಭಾಗ್ಯದ, ಅವನ ಹಣೆ ಗಂಟು ಹಾಕಿಬಿಟ್ಟಾನ. ನೆಕ್ಸ್ಟ್ 24th ಪ್ಯಾರಾಗ್ರಾಫ್ ನೋಡೋಣ. ಟ್ಯೂಷನ್ಸ್ ಫಾರ್ ಮೆಡಿಕಲ್ ಎಂಟ್ರೆನ್ಸ್ ಆರ್ ನಾಟ್ ಜಸ್ಟ್ ಟ್ಯೂಷನ್ಸ್. ಈ ಮೆಡಿಕಲ್ ಎಕ್ಸಾಮ್ಸ್ಗೆ ರೆಡಿ ಆಗೋದು ಇವು ಟ್ಯೂಷನ್ಸ್, ನಾಟ್ ಎ ನಾರ್ಮಲ್ ಟ್ಯೂಷನ್ಸ್ ಅಂತ ಹೇಳ್ತಾನೆ. ದೇ ಕೋಚ್ ಫಾರ್ ಯುವರ್ ಕರಿಯರ್, ನಿನ್ನ ಒಂದು ವೃತ್ತಿ ಜೀವನ ಚೆನ್ನಾಗಿರಲಿ ಅನ್ನೋ ಹಾಗೆ ಆ ಒಂದು ನಾಲೆಜನ್ನು ಅವ್ರು ಕೊಡ್ತಾರೆ. ಅವರು ಮೆಡಿಕಲ್ ಎಂಟ್ರೆನ್ಸ್ ಕೋಚಿಂಗ್ ಟ್ಯೂಷನ್ಸು ನಿನ್ನ ಒಂದು ಕರಿಯರನ್ನು ಬಿಲ್ಡ್ ಮಾಡ್ತಾರೆ ಅವರು ಅಂತ ಹೇಳ್ತಿದ್ದಾನೆ. ಫಾರ್ ಹೈಲಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್, ಈ ಒಂದು ನ್ಯಾಷನಲ್ ಲೆವೆಲ್ ಸ್ಪರ್ಧಾತ್ಮಕ ಎಕ್ಸಾಮ್ಗಳಿಗೆ ಅವರು ನಿನ್ನನ್ನು ರೆಡಿ ಮಾಡ್ತಾರೆ. ಒನ್ ರಾಂಗ್ ಆನ್ಸರ್ ಕುಡ್ ಮೇಕ್ ಆಲ್ ದ ಡಿಫ್ರೆನ್ಸ್. ನೋಡ್ರಿ, ಈ ಕೆಲವೊಂದಿಷ್ಟು ಜಾಬ್ಗಳಲ್ಲಿ ಒಂದೇ ಮಾರ್ಕ್ಸ್ ನಾವು ತಪ್ಪು ಬರೆದು ನಮ್ಮ ಜಾಬ್ ಹೋಗುತ್ತೆ, ಆ ರೀತಿ ವ್ಯತ್ಯಾಸಗಳನ್ನು ಮಾಡ್ತವೆ. ಇಟ್ ವುಡ್ ಬಿ ಬೆಟರ್ ಇಫ್ ಯು ಟರ್ನ್ ಯುವರ್ ಅಟೆನ್ಷನ್ ಟು ದ ಇನ್ವೆಸ್ಟಿಗೇಟಿಂಗ್ ಅ ಕೋಚಿಂಗ್ ಸೆಂಟರ್ ರಾದರ್ ದೆನ್ ಸ್ಪೆಂಡ್ ಟೈಮ್ ವಿತ್ ಜಂಕೀಸ್ ಇರ್ಲೆವೆಂಟ್ ಥಿಂಗ್ಸ್ ಫಿನಿಶ್ಡ್ ವಿಕ್ರಾಂಟ್ಸ್ ಫಾದರ್. ನೀನೇನು ಮಾಡಬೇಕು, ನಿನ್ನ ಒಂದು ಗಮನವನ್ನು ಚಲೋ ಕೋಚಿಂಗ್ ಸೆಂಟರ್ ಯಾವುದದ ಅಂತೇಳಿ ಹುಡುಕಾಡಿ ಅಡ್ಮಿಷನ್ ಮಾಡು. ಸುಮ್ಮನೆ ಜಂಕೀಸ್ ಅಂದರೆ ಯೂಸ್ಲೆಸ್ ಅನ್ವಾಂಟೆಡ್ ಕೆಲಸದ ಮೇಲೆ ನೀನು ಸುಮ್ಮನೆ ನಿನ್ನ ಟೈಮನ್ನು ಹಾಳು ಮಾಡ್ಕೋಬೇಡ ಅಂತ ಕಿರಂದ ಅವರಪ್ಪ ಅವರ ಮಾತುಗಳನ್ನು ಮುಗಿಸ್ತಾರೆ. ಮುಂದೆ ಏನಾಗ್ತದೆ ನೋಡೋಣ. 25th ವಿಕ್ರಾಂತ್ ನೋಟಿಸ್ಡ್ ದ್ಯಾಟ್ ಹಿಸ್ ಫಾದರ್ಸ್ ಲಾಸ್ಟ್ ರಿಮಾರ್ಕ್ ಸೆಂಟ್ ಎ ಸ್ಟ್ರಾಂಗ್ ವೇವ್ ಆಫ್ ಹೀಟ್ ಥ್ರೂ ಹಿಸ್ ಅದರ್ವೈಸ್ ವೆರಿ ಬಾಡಿ. ಇವರ ಅಪ್ಪನ ಮಾತುಗಳನ್ನು ಕೇಳಿ ಇವನಿಗೇನಾಗುತ್ತಪ್ಪ ಅಂದ್ರೆ ಬಹಳಷ್ಟು ಅವನ ದೇಹ ಟೆಂಪ್ರೇಚರ್ಗೆ ಸಿಟ್ಟು ಬರುತ್ತಾರೆ, ಬೇಸರ ಆಗುತ್ತೆ.
ಗ್ಯಾಲ್ವನೈಸಿಂಗ್ ಹಿಮ್, ಗ್ಯಾಲ್ವನೈಸ್ ಮೀನ್ಸ್ ಕೆರಳಿಸು, ಅವನ ಭಾವನೆಗಳನ್ನು ಒಂದು ಸ್ವಲ್ಪ ಸಿಟ್ಟು ಬಂದಂಗೆ ಮಾಡಿಬಿಡ್ತದೆ ರೀ. ಟು ಲೀವ್ ದ ರೂಮ್ ವಿದೌಟ್ ಅನದರ್ ವರ್ಡ್, ಏನು ಮಾಡ್ತಾನೆ ಅವ್ರ ಅಪ್ಪ ಏನೂ ಹೇಳಲಾರ್ದೆ ಅವನು ಹೇಳಿರ್ತಾನಲ್ರಿ, ನಮ್ಗೆ ಭಾಳ ಸಿಟ್ಟು ಬರ್ತಂದ್ರೆ ಆ ಪ್ಲೇಸನ್ನು ಬಿಟ್ಟು ಹೋಗ್ಬೇಕಂತೇಳಿ ಏನೂ ಮಾತನಾಡಲಾರ್ದೆ ಆ ಒಂದು ರೂಮನ್ನು ಬಿಟ್ಟು ಬರ್ತಾನೆ ರೀ. ವಿಕ್ರಾಂತ್ ನ್ಯೂ ದೀಸ್ ಕಾನ್ಫ್ಲಿಕ್ಟ್ಸ್ ವೇರ್ ನಾಟ್ ಗೆಟಿಂಗ್ ಹಿಮ್ ಎನಿವೇರ್, ಈ ಒಂದು ಜಗಳಗಳು ಇವನ್ನ ಎಲ್ಲಿ ಒಯ್ಯೋಂಗಿಲ್ಲ, ಸುಮ್ಮನೆ ಟೆನ್ಷನ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ವಿಚಾರ ಮಾಡ್ತಾನೆ. ಇಟ್ ವಾಸ್ ನಾಟ್ ಆ್ಯಸ್ ಇಫ್ ಹಿ ಫೆಲ್ಟ್ ಮೆಡಿಸಿನ್ ವಾಸ್ ಆಲ್ ರಾಂಗ್ ಫಾರ್ ಹಿಮ್, ಈ ಒಂದು ಮೆಡಿಕಲ್ಲು ಈ ಒಂದು ಡಾಕ್ಟ್ರ್ ಆಗೋದೇ ಅವನಿಗೆ ತಪ್ಪು ಅಂತ ಅನಿಸಿರುತ್ತೆ. ಹಿ ಜಸ್ಟ್ ಡಿಡ್ ನಾಟ್ ವಾಂಟ್ ಟು ಬಿ ಬುಲ್ಡೋಸರ್ ಲೈಕ್ ದಿಸ್, ಅವ್ರ ಅಪ್ಪ ಹೇಳ್ದಂಗೆ ನಾ ಕೇಳುವಂಗಿಲ್ಲ ಸುಮ್ಮನೆ ಅಂತ ಹೇಳಿ ಮಾಡ್ತಾನೆ. ಬುಲ್ಡೋಸ್ಡ್ ಇಂಟು ವರ್ಕಿಂಗ್ 3 shifts ಅ ಡೇ, ನೋಡಿರಿ ಡಾಕ್ಟ್ರು ಮುಂಜಾನೆ ಹೋಗ್ತಾರೆ, ಮಧ್ಯಾಹ್ನದಾಗ ಬರ್ತಾರೆ, ಸಾಯಂಕಾಲ 3 ಶಿಫ್ಟ್ ಮಾಡ್ತಾರೆ, 6 days a week, ಇದು ವಾರದಲ್ಲಿ 6 ದಿನ. ಹಿ ಫೆಲ್ಟ್ ಈ ನೀಡೆಡ್ ಟೈಮ್ ಟು ಪರ್ಸೀವ್ ಹಿಸ್ ಓನ್ ಇಂಟ್ರೆಸ್ಟ್ ಆ್ಯಂಡ್ ಪ್ಲೆಸರ್ಸ್, ಅವ ಏನು ಭಾವಿಸ್ತಾನಪ್ಪ ಅಂದ್ರೆ ನನ್ನ ಒಂದು ಇಂಟ್ರೆಸ್ಟು, ನನ್ನ ಟೈಮನ್ನು ನನ್ನ ಒಂದು ಆಸಕ್ತಿಯಲ್ಲಿ, ನನ್ನ ಸಂತೋಷದಲ್ಲಿ ನಾನು ಕಳಿಬೇಕು. ಎಸ್ಪೆಷಲಿ ಆಫ್ಟರ್ ಇಸ್ ಮೀಟಿಂಗ್ ವಿತ್ ಅನೂಜ್, ಇವಂಗ ಖುಷಿ ಕೊಡೋದು ಯಾವುದಪ್ಪ ಅಂತಂದ್ರೆ ಈ ಅನೂಜನನ್ನು ಭೇಟಿ ಆಗ ನಡ್ಕೊಂಡು ಅವ್ನು ಹೇಳಿರೋ ಮಾತುಗಳನ್ನು ಫಾಲೋ ಮಾಡೋದ್ರಿಂದ ಇವನಿಗೆ ಬಹಳಷ್ಟು ಸಂತೋಷವಾಗಲಿಕ್ಕತ್ರಿ. ಅನೂಜ್ ಸ್ಪೋಕ್ ಟು ಹಿಮ್ ಆನ್ ವೇರಿಯಸ್ ಇಶ್ಯೂಸ್, ಬಹಳಷ್ಟು ಒಂದು ವಿಷಯಗಳ ಬಗ್ಗೆ ಅನೂಜ್ ಇವನಿಗೆ ಗೈಡೆನ್ಸ್ ಮಾಡ್ತಾ ಇರ್ತಾನೆ. ಆಫ್ ದ ಬಿಗಿನಿಂಗ್ಸ್ ಆಫ್ ಲೈಫ್, ಜೀವನದ ಪ್ರಾರಂಭದ ಬಗ್ಗೆ, ದ ಪ್ಲೇಸಸ್ ಈ ಟ್ರಾವೆಲ್ ಟು, ಅವ ಎಲ್ಲೆಲ್ಲಿ ಯಾವ ಪ್ಲೇಸ್ ಅಡ್ಡಾಡಿ ಬಂದಿದ್ದಾನೆ, ಫೋಟೋಗ್ರಫಿ ಮಾಡ್ಕೊಂಡು ಬಂದಿದ್ದಾನೆ ಅದ್ರ ಬಗ್ಗೆ, ದ ಎಲಿಮೆಂಟ್ಸ್ ಈ ಯೂಸ್ ಟು ಕಂಪೋಸ್, ಯಾವ ಅಂಶಗಳನ್ನು ಅವ ಅದರಲ್ಲಿ ಬಳಸ್ತಾನೆ ಈ ಒಂದು ಫೋಟೋಗ್ರಾಫಿಯಲ್ಲಿ ಮತ್ತು ಸೆಲ್ಫ್ ಅಬ್ಸರ್ವೇಷನಲ್ಲಿ, ವೈಯಕ್ತಿಕ ಒಂದು ನಿರೀಕ್ಷಣೆಯಲ್ಲಿ, ವೀಕ್ಷಣೆಯಲ್ಲಿ. ಇಫ್ ಯು ಕ್ಯಾನ್ ಎಕ್ಸ್ಪ್ರೆಸ್ ಯುವರ್ ಸೆಲ್ಫ್ ವಿದೌಟ್ ಫೀಲಿಂಗ್, ಯಾವುದೇ ಒಂದು ಭಾವನೆಗಳನ್ನು ಇರಲಾರ್ದೆ ಹೇಳ್ಕೊಂಡ್ರೆ ಯು ಕ್ಯಾನ್ ಫೀಲ್ ಆ್ಯಸ್ ವೆಲ್ ವಿದೌಟ್ ಎಕ್ಸ್ಪ್ರೆಸ್ಸಿಂಗ್, ಏನು ಅದನ್ನು ಹೇಳ್ಕೋಕ್ಕಿಂತ ಹೇಳದೇ ಇರೋದರಿಂದಾನೇ ಏನಾಗುತ್ತಪ್ಪ ಅಂದ್ರೆ ನೀನು ಬಹಳಷ್ಟು ಚೆನ್ನಾಗಿ ಒಂದು ಇರ್ತೀಯ ಅಂತ ಹೇಳಿರ್ತಾನೆ. ದೆನ್ ನೆಕ್ಸ್ಟ್ ಮುಂದೆ ಏನಾಗುತ್ತೆ ನೋಡೋಣ 26 ಫೆನ್ ಅಲೋನ್ ವಿಕ್ರಾಂತ್ ಟ್ರೈ ಟು ಪ್ರಾಕ್ಟೀಸ್ ಎಮೋಷನ್ಸ್, ಯಾವಾಗ ವಿಕ್ರಾಂತ್ ಒಬ್ಬನೇ ಇರ್ತದಲ್ಲ ಆ ಒಂದು ಭಾವನೆಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದ, ಪ್ರಾಕ್ಟೀಸನ್ನು ಮಾಡ್ತಾ ಹೋದ. ಹಿ ಹ್ಯಾಡ್ ನಾಟ್ ಎಕ್ಸ್ಪೀರಿಯನ್ಸ್ಡ್, ಅವನಿಗೆ ಅನುಭವ ಇರಲಿಲ್ಲ. ಆ್ಯಟ್ ಫಸ್ಟ್ ದೀಸ್ ವರ್ ಆಫ್ ಜಾಯ್, ಮೊದಲಿಗೆ ಸಂತೋಷ ಕೊಡ್ಲಕತ್ತು, ಸ್ಪಾಂಟ್ಯಾನಿಟಿ ಸ್ವಾಭಾವಿಕತೆ, ಎಕ್ಸೈಟ್ಮೆಂಟ್ ಉತ್ಸಾಹವನ್ನು. ಫೆನ್ ಹಿ ಫೆಲ್ಟ್ ಮೋರ್ ನ್ಯೂಟ್ರಲ್, ನ್ಯೂಟ್ರಲ್ ಮೀನ್ಸ್ ಕಾನ್ಸ್ಟಂಟ್ ತಟಸ್ಥವಾಗಿರೋದು, ಅಲ್ಲೇ ಇಲ್ಲಿ ಮೂವ್ಮೆಂಟ್ ಆಗಲಾರ್ದೆ. ಹಿ ಪ್ರಾಕ್ಟೀಸ್ ದ ವೈಡರ್ ರೇಂಜ್ ಸಸ್ಪಿಷನ್, ಬಹಳಷ್ಟು ವಿಶಾಲವಾಗಿ ಈ ಅನುಮಾನ ಪಡೋ ಹಾಗೆ ಅವ ಏನು ಮಾಡ್ತಾನೆ ಪ್ರಾಕ್ಟೀಸನ್ನು ಮಾಡ್ತಾನೆ. ಹಾಸ್ಟಿಲಿಟಿ ಹಗೆತನ, ಹಠ ಅಂತ ಕರಿತೀವಲ್ಲ, ಡೇರಿಂಗ್ ಧೈರ್ಯ, ಜಾಯ್ ಸಂತೋಷ, ಸ್ಕಾರ್ನ್ ಡಿಸ್ರೆಸ್ಪೆಕ್ಟ್ ತಿರಸ್ಕಾರ, ಈಚ್ ವಿತ್ ಇಟ್ಸ್ ಅಕಂಪ್ನಿಂಗ್ ಪೋಶ್ಚರ್ ಆ್ಯಂಡ್ ಗೆಸ್ಚರ್ಸ್, ಅವನ ಒಂದು ಸನ್ನೆಗಳನ್ನು, ನಡತೆಯಲ್ಲಿ, ಅವನ ಒಂದು ನಿಲುವಿನಲ್ಲಿ ಬಹಳಷ್ಟು ವ್ಯತ್ಯಾಸವನ್ನು ಕಂಡುಕೊಳ್ತಾನೆ. ದ ಎಫೆಕ್ಟ್ ಆಫ್ ಅನೂಜ್. ಮುಂದೇನಾಗತ್ತಾ ನೋಡೋಣ್ರಿ. ಹೀಸ್ ಎಕ್ಸ್ಪೆರಿಮೆಂಟ್ಸ್ ವಿತ್ ಸೆಲ್ಫ್ ಅಬ್ಸರ್ವೇಷನ್ ಹೆಲ್ಪ್ಡ್ ಹಿಮ್, ಇವನು ಮಾಡಿರ್ತಕ್ಕಂಥ ಪ್ರಯೋಗ ಯಾವುದ್ರ ಮೇಲೆ ಮಾಡ್ದ, ಸ್ವಯಂ ನಿರೀಕ್ಷಣೆ, ಸ್ವಯಂ ವೀಕ್ಷಣೆ ಅವನಿಗೆ ಬಹಳಷ್ಟು ಹೆಲ್ಪ್ ಆಗುತ್ತೆ. ಸಿ ಅ ಹೋಲ್ ರೇಂಜ್ ಆಫ್ ಹಿಸ್ ಬಾಡಿ ರಿಯಾಕ್ಷನ್ಸ್, ಅವನ ಒಂದು ಬಾಡಿ ಯಾವ ರೀತಿ ರೆಸ್ಪಾನ್ಸ್ ಮಾಡುತ್ತೆ. ದ ಎಫೆಕ್ಟ್ ದಟ್ ಡಿಫ್ರೆಂಟ್ ಎಮೋಷನ್ಸ್ ಹ್ಯಾಡ್ ಆನ್ ದ ಬಾಡಿ, ಬೇರೆ ಬೇರೆ ಆಗಿರ್ತಕ್ಕಂಥ ಭಾವನೆಗಳು ಅವನ ಒಂದು ದೇಹದಲ್ಲಿ ಆಗಿರೋದನ್ನು. ಆ್ಯಂಡ್ ಹೌ ದ ಮೈಂಡ್ ಗಾಟ್ ಇನ್ವಾಲ್ವ್ಡ್ ವಿತ್ ದೀಸ್, ಯಾವ ರೀತಿ ಮನಸ್ಸು ಈ ಒಂದು ದೇಹದ ಒಂದು ವರ್ತನೆಯಲ್ಲಿ ಮಗ್ನನಾಗುತ್ತೆ. ಬಟ್ ಥಿಂಗ್ಸ್ ಡಿಡ್ ನಾಟ್ ಸೀಮ್ ಟು ಚೇಂಜ್ ವಿತ್ ಹಿಸ್ ಪೇರೆಂಟ್ಸು, ಅಂದ್ರೆ ಈ ಒಂದು ವಿಚಾರಗಳು ಅವ ಚೇಂಜ್ ಆದ, ಬಟ್ ಅವ ಅಪ್ಪನ್ನ ಚೇಂಜ್ ಮಾಡಲಿಕ್ಕಾಗಲ್ಲ. ಹೂ ಹಿ ರಿಯಲೈಸ್ಡ್ ವುಡ್ ಕಂಟಿನ್ಯೂ ಟ್ರೀಟಿಂಗ್ ಹಿಮ್ ಲೈಕ್ ಎ ಚೈಲ್ಡ್ ಸೊ ಆ್ಯಸ್ ಲಾಂಗ್ ಆ್ಯಸ್ ಹಿ ಜಸ್ಟ್ ಚೇಪ್ಡ್ ಆ್ಯಂಡ್ ರಿಯಾಕ್ಟೆಡ್. ಇನ್ನೂ ಕೂಡ ಅವ್ರ ಅಪ್ಪ ಅಮ್ಮ ಇವನನ್ನು ಯಾವ ರೀತಿ ಟ್ರೀಟ್ ಮಾಡ್ತಿರ್ತಾರಪ್ಪ ಅಂತಂದ್ರೆ ಚಿಕ್ಕ ಮಗುವಿನ ಹಾಗೆ. ಇದು ಅವನಿಗೆ ಬಹಳಷ್ಟು ದುಃಖ, ಸಿಟ್ಟಿಗೆ ಬರಲಿಕ್ಕೆ ಕಾರಣವಾಗುತ್ತೆ. ಮುಂದೇನಾಗುತ್ತೆ ನೋಡೋಣ್ರಿ 27.
ಡೋಂಟ್ ವರಿ ಟೂ ಮಚ್ ಅಬೌಟ್ ದ ಚೇಂಜ್ ಅಡ್ವೈಸ್ಡ್ ಅನೂಜ್. ನೀ ಬದಲಾವಣೆ ಆಗಿದೆ ಈಗ, ಅದರ ಬಗ್ಗೆ ತಲೆ ಕೆಡಿಸೋಬೇಡ ಅಂತ ಸಲಹೆಯನ್ನು ಕೊಡ್ತಾನೆ ಅನೂಜ್. ನೋಟಿಂಗ್ ವಿಕ್ರಾಂಟ್ಸ್ ಡಿಸ್ಕರೇಜ್ಮೆಂಟ್. ಈ ಒಂದು ವಿಕ್ರಾಂಟನ ಡಿಸ್ಕರೇಜ್ಮೆಂಟ್, ನಿರುತ್ಸಾಹವನ್ನು ನೋಡಿ ಒಂದು ಸಾಯಂಕಾಲ ಸಮಯದಲ್ಲಿ, ಆನ್ ಈವ್ನಿಂಗ್, ಯು ಕಾಂಟ್ ರಿಯಲಿ ಚೇಂಜ್ ಎನಿಥಿಂಗ್ ಟಿಲ್ ಥಿಂಗ್ಸ್ ಆರ್ ರೆಡಿ ಫಾರ್ ಚೇಂಜ್. ನೀವು ಅವುಗಳನ್ನು ಚೇಂಜ್ ಮಾಡೋಕ್ಕಾಗಲ್ಲ, ಅವು ಬದಲಾವಣೆ ಸಮಯ ಬಂದಿರಬೇಕು, ಆ ಟೈಮಲ್ಲಿ ನಿನ್ನ ಕೈಲಿ ಚೇಂಜ್ ಮಾಡಲಿಕ್ಕಾಗುತ್ತೆ. ಜಸ್ಟ್ ಡೂ ಯುವರ್ ಪಾರ್ಟ್. ನಿನ್ನ ಪಾರ್ಟ್ ಏನು, ನಿನ್ನ ಕೆಲಸ ಏನು, ನಿನ್ನ ಪಾತ್ರ ಏನು, ಅದನ್ನ ಮಾಡ್ಕೋತಗೋ, ಭಾಳ ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ತಾನೆ ಅನುಜ್. ಬಟ್ ಇಟ್ ಡಸ್ ನಾಟ್ ಹೆಲ್ಪ್, ಸೈಡ್ ವಿಕ್ರಾಂಟ್ ವಿತ್ ಡಿಜೆಕ್ಷನ್. ಬಹಳಷ್ಟು ದುಃಖದಿಂದ, ಡಿಪ್ರೆಷನ್ನಿಂದ, ಸ್ಯಾಡ್ನೆಸ್ಸಿನಿಂದ ಇವೆಲ್ಲ ಹೆಲ್ಪ್ ಆಗಲ್ಲ ಅಂತ ಹೇಳ್ಕೊಂಡು ವಿಕ್ರಾಂಟು ಒಂದು ದುಃಖದಿಂದ ಹೇಳ್ತಾನೆ. ಅನೂಜ್ ಥಾಟ್ ಫಾರ್ ಎ ಲಾಂಗ್ ಟೈಮ್, ಬಹಳ ಹೊತ್ತಿನವರೆಗೆ ಅನೂಜ್ ವಿಚಾರ ಮಾಡ್ತಾನೆ ರೀ. ದೆನ್ ಹಿ ಸ್ಪೋಕ್, ವಿಚಾರ ಮಾಡಿ ಹೇಳ್ತಾನೆ, ಏನಂತ ಹೇಳ್ತಾನೆ, ಇಫ್ ಯು ರಿಯಲಿ ವಾಂಟ್ ಟು ಗೆಟ್ ಕಂಟ್ರೋಲ್ ಓವರ್ ಎ ಸಿಚುವೇಶನ್, ಒಂದು ಪರಿಸ್ಥಿತಿಯ ಮೇಲೆ, ಸಂದರ್ಭದ ಮೇಲೆ ನೀನು ಒಂದು ಹಿಡಿತವನ್ನು ಸಾಧಿಸಬೇಕಾದ್ರೆ, ಕಂಟ್ರೋಲ್ ಬರಬೇಕಾದ್ರೆ, ದೇರ್ ಆರ್ 2 more steps ಫಾರ್ ಯು ಪ್ರಾಕ್ಟೀಸ್. 2 ಸ್ಟೆಪ್ ಇದ್ದಾವೆ, 2 ಹಂತಗಳಿದ್ದಾವೆ, ಅವುಗಳನ್ನು ಏನು ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳ್ತಾನೆ. ದ ಮೊಮೆಂಟ್ ಆ್ಯನ್ ಆಕ್ಟಿವ್ ಫೀಲಿಂಗ್ ಕಮ್ಸ್ ವಿಚ್ ಯು ಥಿಂಕ್ ಶುಡ್ ಬಿ ಕಂಟ್ರೋಲ್, ಮೇಕ್ ಎ ನೋಟ್ ಆಫ್ ಇಟ್ ಬಟ್ ಡೋಂಟ್ ಎಕ್ಸ್ಪ್ರೆಸ್ ಇಟ್. ಏನು, ಬಟ್ ದ ಮೊಮೆಂಟ್ ಆ್ಯನ್ ಆಕ್ಟಿವ್ ಫೀಲಿಂಗ್, ಪ್ರಸ್ತುತದಲ್ಲಿರ್ತಕ್ಕಂಥ ಭಾವನೆ ನಿನ್ನ ಬಳಿ ಬಂದರೆ, ಥಿಂಕ್ ಶುಡ್ ಬಿ ಕಂಟ್ರೋಲ್ಡ್, ಇದನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗುತ್ತೇನು, ಮೇಕ್ ಎ ನೋಟ್ ಆಫ್ ಇಟ್, ಅದರ ಮೇಲೆ ಒಂದು ಸ್ವಲ್ಪ ನೋಟ್ ಮಾಡಿ ಬರ್ಕೋ, ಬಟ್ ಡೋಂಟ್ ಎಕ್ಸ್ಪ್ರೆಸ್ ಇಟ್, ಅದನ್ನು ಹೇಳ್ಕೋಬೇಡ ಅಂತ ಹೇಳ್ತಾನೆ. ನೆಕ್ಸ್ಟ್ 31, ವಾಟ್ ಈಸ್ ದ ಲಾಸ್ಟ್ ಸ್ಟೆಪ್. ಹಾಗಾದ್ರೆ ಸೆಕೆಂಡ್ ಸ್ಟೆಪ್ ಯಾವುದು ಅಂತ ವಿಕ್ರಾಂಟ್ ಕೇಳ್ತಾನೆ. ಆಲ್ಮೋಸ್ಟ್ ಮೆಕ್ಯಾನಿಕಲಿ ಮೀನ್ಸ್ ಆಟೋಮೆಟಿಕ್ಲಿ, ತನ್ನಷ್ಟಕ್ಕೆ ತಾನೆ. ದ ಲಾಸ್ಟ್ ಒನ್ ಈಸ್ ಡಿಫಿಕಲ್ಟ್, ಎರಡನೇದು ಭಾಳ ಡಿಫಿಕಲ್ಟ್ ಅದ ಅಂತ ಅನೂಜ್ ಹೇಳ್ತಾನೆ ರೀ. ದಿಸ್ ಸ್ಟೆಪ್ ಇನ್ವಾಲ್ವ್ಸ್ ಎಕ್ಸ್ಪ್ರೆಸ್ಸಿಂಗ್ ಆ್ಯನ್ ಎಮೋಷನ್ ಅಪೋಸಿಟ್ ವಾಟ್ ಯು ಫೀಲ್. ನಿನಗೇನು ಅನಿಸುತ್ತಲ್ಲ, ನಿನ್ನ ಭಾವನೆಯ ಒಂದು ವಿರುದ್ಧವಾಗಿ ನಿನ್ನ ಭಾವನೆಗಳನ್ನು ನೀನು ಮಾಡ್ಕೋಬೇಕು. ಆ್ಯಂಡ್ ಕ್ಯಾನ್ ಬಿ ಡನ್ ಓನ್ಲಿ ಇಫ್ ಯು ಆರ್ ಎಜಿಟೇಟೆಡ್. ಯಾವಾಗ ಆಗಬೇಕು, ನೀನು ಡಿಸ್ಟರ್ಬ್ಡ್ ಆದಾಗ. ಎಜಿಟೇಟೆಡ್ ಮೀನ್ಸ್ ಡಿಸ್ಟರ್ಬ್ಡ್ ಆದಾಗ. ಯು ಅಬ್ಸರ್ವ್ ದಿಸ್ ಬಟ್ ಚೂಸ್ ಟು ಎಕ್ಸ್ಪ್ರೆಸ್ ಕಾಮ್ ಆರ್ ವಾರ್ಮ್ ಇನ್ಸ್ಟೆಡ್ ಆಫ್ ಕೋಲ್ಡ್ನೆಸ್. ನೀನೇನಾಗಬೇಕು, ಸಿಟ್ಟು ಬಂದರೂ ಕೂಡ ಕಾಮ್ ಆಗಿ, ಒಂದು ಯಾವುದೇ ಒಂದು ಪ್ರೀತಿಯಿಂದ, ಸೈಲೆಂಟಾಗಿ, ಮುಗ್ಧನಾಗಿ ನೀನು ಏನು ಮಾಡಬೇಕಪ್ಪ ಅಂತಂದ್ರೆ ಆ ಸಮಯದಲ್ಲಿ ಹೇಳ್ಕೊಳ್ಬೇಕು, ಇರಬೇಕು ಅಂತ ಅನುಜ್ ಮತ್ತೊಂದು 2 ಸ್ಟೆಪ್ಸ್ಗಳನ್ನು ಇವನ್ ಲೈಫಿಗೆ ಹೇಳ್ಕೊಡ್ತಾನೆ ರೀ. ನೆಕ್ಸ್ಟ್, ಆ್ಯಸ್ ಸಿಂಪಲ್ ಆ್ಯಸ್ ದ್ಯಾಟ್ ಲಾಫ್ಡ್ ವಿಕ್ರಾಂಟ್ ಅ ಲಿಟಲ್ ಹೋಪ್ಲೆಸ್ಲಿ. ಒಂದು ಚಿಕ್ಕದಾಗಿರ್ತಕ್ಕಂಥ ನಿರಾಸೆಯಿಂದ ಹೇಳ್ತಾನೆ, ಇಷ್ಟು ಈಸಿನಾ ಅಂತೇಳಿ ನಗ್ತಾನೆ ರೀ. ವಿಕ್ರಾಂಟ್ ಕೆಪ್ಟ್ ಅಪ್ ಹಿಸ್ ಎಕ್ಸಸೈಸ್ ಇನ್ ಸೆಲ್ಫ್ ಅಬ್ಸರ್ವೇಷನ್. ವಿಕ್ರಾಂಟ್ ಏನು ಮಾಡ್ತಾನೆ, ನೀವು ಹೇಳಿದಾಗೆ ಸ್ವಯಂ ನಿರೀಕ್ಷಣೆಯನ್ನು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ರೀ. ಪ್ರಾಕ್ಟೀಸಿಂಗ್ ಎಮೋಷನ್ಸ್ ಈ ಡಿಡ್ ನಾಟ್ ಫೀಲ್. ಯಾವ ಒಂದು ಭಾವನೆಗಳು ಅವನಿಗೆ ಬರೋದಿಲ್ಲೋ ಅಂಥವುಗಳನ್ನು ಪ್ರಾಕ್ಟೀಸ್ ಮಾಡ್ತಾನೆ. ಈವನ್ ಅಟೆಂಪ್ಟಿಂಗ್ ನಾಟ್ ಟು ಎಕ್ಸ್ಪ್ರೆಸ್ ಫೀಲಿಂಗ್ಸ್ ದಟ್ ಕೇಮ್ ಅಪ್ ಹಾಟ್ ಆ್ಯಂಡ್ ಸ್ಟ್ರಾಂಗ್. ಯಾವುದೇ ಒಂದು ಸಿಟ್ಟಿನ ಒಂದು ಬಹಳಷ್ಟು ಸ್ಟ್ರಾಂಗ್ ಆಗಿರ್ತಕ್ಕಂಥ ಭಾವನೆಗಳು ಬಂದರೆ ಅವ ಏನು ಮಾಡ್ಲಕತ್ತ, ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಹೋಗ್ತಾ ಇಲ್ಲ, ಅವುಗಳನ್ನು ಪ್ರಯತ್ನ ಮಾಡ್ಲಿಕ್ಕತ್ತ. ಹೀ ಫೆಲ್ಟ್ ಸ್ಮಾಲ್ ಸ್ಟಿರಿಂಗ್ಸ್ ಆಫ್ ಚೇಂಜ್. ಈ ಒಂದು ಅವ ಸ್ಟಿರಿಂಗ್ಸ್ ಮೀನ್ಸ್ ಆ್ಯಂಗರ್, ಸಿಟ್ಟಿನಲ್ಲಿ ಬಹಳಷ್ಟು ಬದಲಾವಣೆ ಆಯಿತು, ಅದನ್ನ ಕಂಡ್ಕೊಂಡ. He could see things more objectively even when he could not control his reactions. He could see more objectively, first without a prejudice. ಅವನು ನೋಡ್ಲಿಕ್ಕತ್ತ, ಈವನ್ ವೆನ್ he could not control his reactions. ಅವನ ಒಂದು ರಿಯಾಕ್ಷನ್ಗಳನ್ನು ಹಿಡಿತದಲ್ಲಿ ಇಟ್ಕೊಳ್ಳಿಕ್ಕಾದರೂ ಕೂಡ, ಅವುಗಳನ್ನು ಆಗ್ಲಿಕ್ಕಂದ್ರೂ ಕೂಡ ಬಹಳಷ್ಟು ಒಂದು ರಿಸ್ಪಾನ್ಸ್ ಮಾಡಿದ ಹಾಗೆ ನೋಡ್ಕೊಳಿಕ್ಕತ್ತ. His parents were pushing less. ಅವ್ರ ಪೇರೆಂಟ್ಸು ಅವನಿಗೇನು ಅಷ್ಟೊಂದು ಭಾಳ ಏನು ಫೋರ್ಸ್ ಮಾಡ್ತಾ ಇಲ್ಲ. ಲಿಸ್ನಿಂಗ್ ಮೋರ್, ಇವ ಕೇಳೋದನ್ನೇ ಜಾಸ್ತಿ ಮಾಡ್ದ. ಹಿ ನೋಟಿಸ್ ದ್ಯಾಟ್ ಇನ್ಸ್ಟೆಡ್ ಆಫ್ ಬೋತ್ ಆಫ್ ದೆಮ್, ಅವರಿಬ್ಬರಲ್ಲಿ ಅವನೇನು ಮಾಡ್ತಾನೆ, ಗಮನಿಸ್ತಾನೆ. ಏನು ಗಮನಿಸ್ತಾನಪ್ಪ ಅಂದ್ರೆ,
ಸ್ಪೀಕಿಂಗ್ ಇನ್ ಒನ್ ವಾಯ್ಸ್ ಅಟ್ ಪಾಯಿಂಟ್ಸ್ ಆಫ್ ಕಂಟ್ರೋಲ್ ಆರ್ ಫ್ರಿಕ್ಷನ್. ಮಾತಿಗೆ ಮಾತು ಹಚ್ಚಿದ್ರೆ ಏನಾಗುತ್ತಾ, ಅಲ್ಲಿ ಜಗಳ ಆಗುತ್ತಾ. ಒನ್ ಸ್ಪೋಕ್ ವೈಲ್ ಅದರ್ ರಿಫ್ರೈನ್ಸ್. ಒಬ್ರು ಮಾತಾಡ್ತಾ ಇದ್ದಾರೆ, ಅವುಗಳನ್ನು ಬ್ಯಾಡ್ ಅಂದ್ರೆ ಅವಾಯ್ಡ್ ಮಾಡೋನು ಅನ್ನು ಸ್ಟಾರ್ಟ್ ಮಾಡ್ತಾರೆ. ದಿಸ್ ವಾಸ್ ಲೀಡಿಂಗ್ ಟು ಮಚ್ ಮೋರ್ ಇಂಟ್ರಾಕ್ಷನ್ ಎಕ್ಸೆಪ್ಟ್ ಆನ್ ಸಬ್ಜೆಕ್ಟ್ ಆಫ್ ಅನೂಜ್. ಇದು ಏನು ಮಾಡುತ್ತಪ್ಪ ಅಂದ್ರೆ ಬಹಳಷ್ಟು ಪರಸ್ಪರ ಬೆರೆಯುವಲಿಕ್ಕೆ ಅಥವಾ ಇಬ್ಬರು ಇನ್ವಾಲ್ವ್ ಆಗಲಿಕ್ಕೆ ಈ ಒಂದು ಬಹಳಷ್ಟು ವಿಷಯ ವಸ್ತು ಆಗುತ್ತೆ ಇಲ್ಲಿ ವಿಕ್ರಾಂತ್ ಮತ್ತು ಅನುಜನ್ ನಡುವೆ. ಇದನ್ನು ಕಲಿತಿರ್ತಾನೆ. ಯಾವ ರೀತಿ ನಾವು ಜೀವನ ಕೆಲವೊಂದಿಷ್ಟು ಲೈಫ್ ಲೆಸನ್ಸನ್ನು ಅನುಜನಿಂದ ಕಲ್ತ್ಕೊಂಡಿರ್ತಾನೆ ಯಾರು, ವಿಕ್ರಾಂತ್. ನೆಕ್ಸ್ಟ್, ಆರ್ ಯು ಸ್ಟಿಲ್ ಹಾಬ್ನಾಬಿಂಗ್ ವಿತ್ ದ್ಯಾಟ್ ಕ್ಯಾರೆಕ್ಟರ್? ವಾಟ್ ಈಸ್ ದ ನೇಮ್ ಆಸ್ಕ್ಡ್ ದ ಮದರ್ ಆಟ್ ಬ್ರೇಕ್ಫಾಸ್ಟ್ ಒನ್ ಮಾರ್ನಿಂಗ್. ಮುಂಜಾನೆ ನಾಷ್ಟ ಮಾಡ್ತಾ ಇರಬೇಕಾದ್ರೆ ಹಾಬ್ನಾಬಿಂಗ್ ಮೀನ್ಸ್ ಅಸೋಸಿಯೇಟ್ ಆರ್ ಗೋ ಅರೌಂಡ್ ವಿತ್. ಇನ್ನು ಅದೇ ಅವನ ಬಗ್ಗೆನ ವಿಚಾರ ಮಾಡ್ಲಕತ್ತೇನಿ, ಅವನ ಹೆಸರೇನು ಅಂತ ಕೇಳ್ತಾಳೆ. ಮುಂಜಾನೆ ಒಂದು ಟಿಫಿನ್ ಮಾಡ್ತಕ್ಕಂಥ ಸಮಯದಲ್ಲಿ ವಿಕ್ರಾಂತ್ ನಮ್ಮ ಕೇಳ್ತಾಳೆ. ಹೀಸ್ ಫಾದರ್ ಸೈಲೆನ್ಸ್ ವಾಸ್ ಎಕ್ಸ್ಪೆಕ್ಟ್. ಅವರ ಅಪ್ಪರೇ ಸೈಲೆಂಟ್ ಕೂತ್ಬಿಟ್ಟದ. ವಿಕ್ರಾಂತ್ ಅಬ್ಸರ್ವ್ಡ್ ಇಸ್ ಟೆಂಪಲ್ಸ್ ಟೈಟನ್. ಅವರ ಅಪ್ಪನ ತಲೆ ಹನಿ ಗಂಟು ಅಂತೀವಲ್ರಿ, ಅದು ಭಾಳಷ್ಟು ಗಂಟು ಹಾಕಿತ್ತು, ಟೈಟ್ ಆಗಿತ್ತು. ಹೀಸ್ ಹಾಂಜ್ಡ್ ಶೋಲ್ಡರ್ಸ್ ಟೈಟನ್ ಔಟ್ ಇನ್ ಕಾನ್ಫ್ರಂಟೇಷನ್ ಮೀನ್ಸ್ ಏನು ಸಿಟ್ಟು ಬಂದವರಾಗಿ ಆ ರೀತಿ ಅವನ ಒಂದು ಶೋಲ್ಡರ್ಸ್ಗಳು, ಭುಜಗಳು ಸ್ಟ್ರಾಂಗ್ ಆಗಿದ್ದಾವೆ. ಹೀಸ್ ಪಲ್ಸ್ ಬಿಕಮ್ ಇರ್ರೆಗ್ಯುಲರ್. ಅವನ ಒಂದು ಹೃದಯದ ಬಡಿತ ಹೆಚ್ಚಾಗಿ ಸೆಟ್ಲೆ ನೋಡ್ಲಾಕತ್ತದ ರೀ. ಹಿಸ್ ನೇಮ್ ಇಸ್ ಅನುಷ್ ಮಮ್ಮಿ ಹಿ ರಿಪ್ಲೈಡ್. ಅವನ ಹೆಸರು ಯಾರಂತ ಅವ್ರಮ್ಮ ಕೇಳ್ತಿರ್ತಾರ, ಅವ್ರ ಅಪ್ಪ ಹಂಗೆ ನೋಡ್ತಿರ್ತಾನ. ಅವನ ಹೆಸರು ಹೇಳ್ತಾನೆ ಇಲ್ಲಿ ವಿಕ್ರಾಂತ್ ಮಮ್ಮಿ ಅಂತೆ. ಅನುಜ್ ಜೈನ್. ಅನುಜ್ ಇಸ್ ಅ ಫ್ರೆಂಡ್. ಇನ್ ಫ್ಯಾಕ್ಟ್ ಮೋರ್ ಹಿ ಟೀಚಸ್ ಫ್ರಾಮ್ ಹಿಮ್ ಐ ಹ್ಯಾವ್ ಲರ್ನ್ಡ್ ಮೆನಿ ಥಿಂಗ್ಸ್. ಅನುಷ ನನ್ನ ಗೆಳೆಯ ಅಷ್ಟೇ ಅಲ್ಲ, ಅವ ನನಗೆಲ್ಲವನ್ನ ಕಲಿಸ್ಕೊಡ್ತಾನೆ, ಎಲ್ಲವನ್ನ ಹೇಳ್ತಾನೆ. ಅವನಿಂದ ನಾನು ಬಹಳಷ್ಟು ನನ್ನ ಜೀವನದಲ್ಲಿ ನಾನು ಕಲ್ತಿದ್ದೀನಿ ಅಂತ ವಿಕ್ರಾಂತ್ ಹೇಳ್ತಾನೆ. ಥಿಂಗ್ಸ್ ದ್ಯಾಟ್ ಆರ್ ಹಾರ್ಡ್ ಟು ಎಕ್ಸ್ಪ್ಲೈನ್. ಅವ ಏನೇನು ನನಗೆ ಕಲಿಸಿದಾನ ಅನ್ನೋದನ್ನು ಹೇಳಲಿಕ್ಕೆ ಭಾಳ ಟೈಮ್ ಬೇಕು ಅಂತ ಹೇಳ್ತಾನೆ ವಿಕ್ರಾಂತು. ಮುಂದೆ ಏನಾಗುತ್ತೆ ನೋಡೋಣ. ಎಸ್ ಬಟ್ ಹಿ ವಿಲ್ ನಾಟ್ ಸಿಟ್ಟಿಂಗ್ ಫಾರ್ ಯುವರ್ ಎಂಟ್ರೆನ್ಸ್ ಟೆಸ್ಟ್ ವಿಲ್ ಹಿ. ಅಲ್ಲೋ ಭಾಳ ಚಲೋ ಹೇಳೋಣ, ಅದು ಕಲ್ತೀನಿ ಇದು ಕಲ್ತೀನಿ ಅಂತ ಹೇಳ್ತೀನಿ. ನಾಳೆಗೆ ನಿನ್ನೆ ಎಕ್ಸಾಮ್ ಬರೆಯುತ್ತನೆ ಅಮ್ಮ ಬಂದು ಕುಂದ್ರಂಗಿಲ್ಲ, ನೀನೇ ಬರಿಬೇಕು, ನೀ ಸ್ಟಡಿ ಮಾಡಬೇಕು ಅಂತ ಹೇಳ್ತಾನೆ. ಇಫ್ ಯು ಲೂಸ್ ಯುವರ್ ಗ್ರಿಪ್ ಆನ್ ಕ್ಲಾಸ್ 11th, ನೀನು ನಾಲೆಜನ್ನು ಚೆನ್ನಾಗಿ ಕಲಿದೇ ಇದ್ದರೆ 11th ಸ್ಟ್ಯಾಂಡರ್ಡಲ್ಲಿ ಮುಂದೆ ಏನಾಗುತ್ತೆ, ಯು ವಿಲ್ ನೆವರ್ ಕ್ಯಾಚ್ ಅಪ್ ಇನ್ ಕ್ಲಾಸ್ 12th ಸೈಡ್ ಇಸ್ ಮದರ್ ಅಸಲ್ಟಿವ್ಲಿ. ಹೀಗೆ ಹಿಂಗಾದ್ರೆ ಅಂದರೆ ನೀ ಸೆಕೆಂಡ್ ಇಯರ್ ಪಾಸ್ ಆಗಂಗಿಲ್ಲ, ಮುಂದೆ ನೀಟದು ಹೆಂಗೆ ಬರೆಯವ್ನಿ ನೀಟ್ ಎಕ್ಸಾಮ್ ಅಂತ ಹೇಳ್ಕಿರಿಂದ ಅವರಮ್ಮ ಭಾಳಷ್ಟು ಡೆಫಿನೆಟ್ಟಾಗಿ ಖಚಿತದಿಂದ ಹೇಳ್ತಾಳೆ, ಡೆಫಿನೆಟ್ನೆಸ್ಸಿಂದ. ಮುಂದೆ ಏನಾಗುತ್ತೆ ನೋಡೋಣ್ರಿ. ಆ್ಯಸ್ ವಿಕ್ರಾಂತ್ ಫೆಲ್ಟ್ ಇಸ್ ಟೆಂಪಲ್ ಸ್ಟ್ರಾವ್. ಅವನ ಯಾವ ರೀತಿ ಆಗುತ್ತಪ್ಪ ಅಂದ್ರೆ ವಿಕ್ರಾಂತ್ಗೆ ಟೆಂಪಲ್ ಸ್ಟ್ರಾವ್, ಅವನು ಕೂಡ ಸಿಟ್ಟಿಗೆ ಬಂದುಬಿಡ್ತದೆ, ಹನಿ ಗಂಟಾಗಿಬಿಡ್ತಾನೆ ಅವನು. ಸಡನ್ ಕಾಮ್ ಎಂಟರ್ಡ್ ಇಸ್ ಹನಿ ಗಂಟಾಗಿ ಸಿಟ್ಟು ಬಟ್ ಅವನ ಹೃದಯದಲ್ಲಿ ಪ್ರಾಕ್ಟೀಸ್ ಮಾಡಿದ್ದಲ್ರಿ ಅನುಜ್ ಹೇಳಿದಾಗೆ ಅವನ ಶಾಂತತೆ ಅವನ ಹೃದಯದಲ್ಲಿ ಬಂತು. ಇಫ್ ಐ ಆಮ್ ಅಲೌಡ್ ಸ್ಪೇಸ್ ಫಾರ್ ನ್ಯೂ ಇಂಟ್ರೆಸ್ಟ್ ಐ ವಿಲ್ ಆಲ್ಸೋ ಫೈಂಡ್ ಸ್ಪೇಸ್ ಫಾರ್ ವಾಟ್ ಈಸ್ ಇಂಪಾರ್ಟೆಂಟ್ ಫಾರ್ ಕರಿಯರ್ ಹೀ ಸೆಡ್ ಕ್ವಿಕ್ಲಿ. ಐ ಆಮ್ ಅಲೌಡ್ ಟು ಸ್ಪೇಸ್ ಫಾರ್ ನ್ಯೂ ಇಂಟ್ರೆಸ್ಟ್. ಹೊಸ ಆಸಕ್ತಿಗಳನ್ನು ನನ್ನ ಹೃದಯದಲ್ಲಿ ಜಾಗ ಕೊಟ್ಟರೆ ಐ ವಿಲ್ ಆಲ್ಸೋ ಫೈಂಡ್ ಸ್ಪೇಸ್, ನನಗೆ ಜಾಗ ಸಿಗುತ್ತೆ ಫಾರ್ ವಾಟ್ ಈಸ್ ಇಂಪಾರ್ಟೆಂಟ್ ಫಾರ್ ಕರಿಯರ್ ಹೀ ಸೆಡ್ ಕ್ವಿಕ್ಲಿ. ನನ್ನ ಜೀವನಕ್ಕೆ ನನ್ನ ಒಂದು ವೃತ್ತಿಗೆ ಯಾವುದೇ ಮಹತ್ವ ಕೊಡಬೇಕು ಅನ್ನೋದು ನನಗೆ ಗೊತ್ತಾಗುತ್ತೆ ಅಂತ ಸಾವಕಾಶವಾಗಿ ಹೇಳ್ತಾನೆ ರೀ. ದಿಸ್ ಟೈಮ್ ಇಟ್ ವಾಸ್ ಹಿಸ್ ಫಾದರ್ ಹೂ ಸ್ಪೋಕ್. ಫೈನ್, ಟ್ರೈ ಟು ಅಚೀವ್ ಎ ಬ್ಯಾಲೆನ್ಸ್, ವಿ ವಿಲ್ ಬಿ ವಿತ್ ಯು. ಓಕೆ, ಅವರಪ್ಪ ಹೇಳ್ತಾನೆ, ಓಕೆ ನೀವು ಹೊಸ ಆಸಕ್ತಿ ಕೊಡು, ಏನಾದರೂ ಸಾಧನೆ ಮಾಡು, ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಅವ್ರ ಅಪ್ಪ ಅಮ್ಮ ಹೇಳ್ತಾರೆ. ಮುಂದೆ ಏನಾಗುತ್ತಪ್ಪ ಅಂದ್ರೆ ಲಾಸ್ಟ್ ಪ್ಯಾರಾಗ್ರಾಫ್ ಇಸ್ at the end of class 11th Vikrant enrolled for his classes at a coaching center for medical entrance tests. 11ನೇ ಮುಗಿಯೋದ್ರಲ್ಲಿ ಲಾಸ್ಟ್ ಎಂಡ್ಗೆ ಏನು ಮಾಡ್ತಾನಪ್ಪ ಅಂದ್ರೆ ಕೋಚಿಂಗ್ ಸೆಂಟರ್ಗೆ ಅಡ್ಮಿಷನ್ ಮಾಡ್ತಾನೆ, ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತಾನೆ. he did with an awareness that it was right thing for him to do. ಅವನಿಗೆ ಏನು ಅನಿಸುತ್ತಪ್ಪ ಅಂದ್ರೆ ಅವಾಗ
ಇದು ರೈಟ್ ಟೈಮ್ ಅನಿಸುತ್ತೆ, ನಾನು ಇದನ್ನೇ ಮಾಡಬೇಕು ಅಂತ ಹೇಳ್ಕಿರಿಂದ ಇದೇ ರೀತಿ ನಾವೇನು ಮಾಡ್ತೀವಪ್ಪ ಅಂದ್ರೆ ಲೆಸನ್ನು ಕ್ವಶನ್ ಆಫ್ ಸ್ಪೇಸನ್ನು ನೋಡಿದ್ವಿ. ಅಂದ್ರೆ ನಮ್ಮ ಜೀವನದಲ್ಲಿ ನಮ್ಮ ಹೃದಯದಲ್ಲಿ ನಾವು ಕೆಲಸ ಮಾಡ್ತಕ್ಕಂಥ ಮೈಂಡಲ್ಲಿ ಬ್ರೈನಲ್ಲಿ ಯಾವುದಕ್ಕೆ ಸ್ಪೇಸ್ ಕೊಡಬೇಕು ಅನ್ನೋದು ನಾವಿಲ್ಲಿ ಕಂಡ್ಕೊಳ್ತೀವಿ ಅಂತ ಹೇಳ್ತಾ ಐ ಹೋಪ್ ಯು ಲರ್ನ್ಡ್ ವೆರಿ ವೆಲ್. If you understood this video class, then just give a like for this video class. Then if it is useful to you, then you can share this your friends also. They will get the benefit of this video class. And what are the doubts you have, you can comment in the comment section for this lesson. Okay, don't forget to subscribe this YouTube channel because your subscription is our motivation to bring the more class of the betterment of you, my dear students. Okay. ಮತ್ತೊಂದು ವಿಡಿಯೋ ಕ್ಲಾಸಲ್ಲಿ ನಿಮ್ಮ ಮುಂದೆ ಇರ್ತೀನಿ ಅಂತ ಹೇಳ್ತಾ ಬಾಯ್, ಸಿ ಯು ಸೂನ್.